ಈ ಒಂದು ಸುಂದರ ಸಂಜೆಯಲ್ಲಿ ನಮ್ಮನ್ನು ಮತ್ತು ನಿಮ್ಮನ್ನೆಲ್ಲ ಸೇರಿಸಿರ್ತಕ್ಕಂಥ ಸೃಷ್ಟಿಕರ್ತನಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ಒಂದು ಸಮಾರಂಭದ ಅಧ್ಯಕ್ಷರು, ಈ ಒಂದು ಅಲ್ಪಸಂಖ್ಯಾತರ ವೇದಿಕೆಯ ಅಧ್ಯಕ್ಷರು, ಸುಮಾರು ಒಂದು 25-30 ವರ್ಷದ ಒಡನಾಡ ನಂದು ಮತ್ತು ಚಾನ್ ಸಾಮ್ರಾಟ್ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತ ಕೇಳಿದರು. ಎಂತಕ್ಕೆ? ನನ್ನನ್ನು ಸನ್ಮಾನ ಮಾಡಲಿಕ್ಕೆ ಇದ್ರೆ ನಾನು ಬರುವುದಿಲ್ಲ ಅಂತ ಹೇಳಿದೆ. ಎಲ್ಲ ನಮ್ಮ ಮಾತುಗಳನ್ನು ಕೇಳಲಿಕ್ಕೆ ಉಂಟು ಅಂತ ಹೇಳಿದರು. ಭಾಳ ದೊಡ್ಡ ಹಲವು ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಮೇಡಮ್ ಅಂತೂ, ಶಾಂತಿ ಮೇಡಮ್ ನಮ್ಮನ್ನು ಹಾಡಿ ಹೊಗಳಿದ್ದಾರೆ. ಹೇಗೆ ಅಂತ ಹೇಳಿದರೆ 3 ಮುತ್ತುಗಳು ಅಂತೇಳಿ. ಆ ಮುತ್ತುಗಳು ಎಲ್ಲಿ ತಾಲಿ ಹೋಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಂಥ ಸನ್ನಿವೇಶದಲ್ಲಿ ನಾವು 3 ಜನ ಇದ್ದೇವೆ ಅಂತ ನಾನಂತೂ ಅನಿಸ್ಕೊಳ್ತೀನಿ. ಏನೈತೆ ನೀವು ಇಟ್ಟಿರ್ತಕ್ಕಂಥ ಪ್ರೀತಿಗೆ, ವಿಶ್ವಾಸಕ್ಕೆ ಖಂಡಿತವಾಗಿಯೂ ಕೂಡ ಯಾವುದೇ ರೀತಿಯ ಧಕ್ಕೆ ಬರದ ಹಾಗೆ ನಾವು ಸಾರ್ವಜನಿಕ ಜೀವನದಲ್ಲಿ ಮುನ್ನಡೆಯುತ್ತೇವೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಈ ವೇದಿಕೆಯಲ್ಲಿ ಇವತ್ತು ಇರಬೇಕಾಗಿದ್ದರೆ ಅದು ಆಸ್ಕರ್ ಫೆರ್ನಾಂಡಿಸ್ರು ಪ್ರಮುಖ ಕಾರಣ ನನ್ನ ವಿದ್ಯಾರ್ಥಿ ಜೀವನದಿಂದ ಈವರೆಗೂ ಕೂಡ ಅವರ ಪರಿಚಯ. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ ಆ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಭರಿಸಬೇಕಾಗಿತ್ತು. ಆವತ್ತು ನಮ್ಮ ಪಂಚಾಯಿತಿ ಅಧ್ಯಕ್ಷರಾದ ದಿವಂಗತ TM ಸೋನ್ಸರವರು ಮತ್ತು ನನ್ನ ತಂದೆಯವರು ಆ ಪಂಚಾಯಿತಿಯ ಸದಸ್ಯರಾಗಿದ್ದರು. ಅವರು ನ್ಯಾಯ ಮಂಡಳಿ ಸದಸ್ಯ ಕೂಡ ಆಗಿದ್ದರು. ಅವರು ನನ್ನನ್ನು, ಒಬ್ಬ ವಿದ್ಯಾರ್ಥಿ ನಾಯಕರನ್ನು ಕೂಡ ಆಸ್ಕರ್ ಫೆರ್ನಾಂಡಿಸ್ರ ಬಳಿಗೆ ಹೋದಾಗ ಆಸ್ಕರ್ ಫೆರ್ನಾಂಡಿಸ್ ನನ್ನ ತಲೆಗೆ ಅದೇ ದಿವಸ ಕೈ ಇಟ್ಬಿಟ್ರು. ಏನೇ ಇರಲಿ, ಆಸ್ಕರ್ ಫೆರ್ನಾಂಡಿಸ್ ನಮ್ಮ ಮುಂದೆ ಇಲ್ಲ. ಆದರೆ ಇವತ್ತು ಇಷ್ಟೊಂದು ರಾಜಕೀಯವಾಗಿ ಇಷ್ಟೊಂದು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗಿದ್ದಿದ್ರೆ ಅವರ ಒಂದು ಆಶೀರ್ವಾದ ಅಥವಾ ಅವರ ಬೆಂಬಲ. ಇವತ್ತೇನಾದರೂ ಈ ಸ್ಥಾನದಲ್ಲಿ ಕೂತಿದ್ರು ಕೂಡ ಅದು ಆಸ್ಕರ್ ಫೆರ್ನಾಂಡಿಸ್ರಿಗೆ ಒಂದು ಅವಕಾಶ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಕೊಟ್ಟಿದ್ದಾರೆ ವಿನ ಅದು ಗಫೂರಿಗೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಕಾರಣ ನಾನು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಅವರ ಬರಿಯಲ್ ಗೌಂಡಿಗೆ ಹೋಗಬೇಕು ಎಂಬ ಒಂದು ದಿಕ್ಕಿನಲ್ಲಿ ನಾನು ಮನಸ್ಸು ಮಾಡ್ಕೊಂಡು ಹೋಗಿದ್ದೆ. ಆದರೆ ಹೋಗುವಾಗ ಪುಣ್ಯಕ್ಕೆ ನನಗೊಂದು ಬೇರೆ ಕಾರ್ಯಕ್ರಮದಲ್ಲಿ ಅವರ ಪತ್ನಿ, ಅವರ ಮಕ್ಕಳು ಎಲ್ಲರೂ ಸಿಕ್ಕಿದ್ರು. ಅವರೆಲ್ಲ ಒಟ್ಟಿಗೆ ಹೋಗಬೇಕಾದಂಥ ಸನ್ನಿವೇಶ ಕೂಡ ಕೂಡಿ ಬಂತು. ಏನಂತ ಹೇಳಿದರೆ, ಇದೊಂದು ಸಂಬಂಧ. ಆಸ್ಕರ್ ಫೆರ್ನಾಂಡಿಸ್ರ ಜೊತೆ ಕೊನೆ ದಿನಗಳಲ್ಲಿ 52 ದಿನ ಯಾರು ಇಲ್ಲದೆ ಇದ್ರೂ ನಾನು ಅಲ್ಲಿ ಇರ್ತಿದ್ದೆ. ಕಾರಣ ಅವರ ನನ್ನ ಸಂಬಂಧ ಅದು ಖಂಡಿತವಾಗಿ ಕೂಡ ನಾನು ಬದುಕಿರೋ ತನಕ ನಾನು ಅವರ ಹೆಸರನ್ನು ನಾನೊಬ್ಬ ಹೇಳುವವನು ಇರ್ತೇನೆ ಎಂಬೊಂದು ವಿಶ್ವಾಸ ನಂದು. ಕಾರಣ ನಮ್ಮನ್ನೆಲ್ಲ ಅವರು ರಾಜಕೀಯಕ್ಕೆ ತರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆಯಲ್ಲಿ ನಾನು ಬರುವಾಗ ಲೋಕಾಯ ಪನಿಯಾಡಿ, ಮಂಜುನಾಥ್ ಉದ್ಯಾವರ್, ಜಯಶೆಟ್ಟಿ ಬನ್ನಂಜೆ, ದಿನೇಶ್ ಪುತ್ರನ್, ಬೇರೆ ಬೇರೆ ಭಾಳ ಜನ ಈ ಉಡುಪಿ ಭಾಗದ ಕಾರ್ಯಕರ್ತರು ಅವತ್ತಿದ್ರು, ಯುವಕರು ಎಲ್ಲ ಸಣ್ಣ ಎಳೆ ಪ್ರಾಯದವರು. ಅವರನ್ನೆಲ್ಲ ಕಟ್ಟಿಕೊಂಡು ಆಸ್ಕರ್ ಫೆರ್ನಾಂಡಿಸ್ ದೊಡ್ಡ ಕೋಟೆಯನ್ನೇ ಕಟ್ಟಿದ್ರು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಟ್ಟಿದ್ರು. ನಮ್ಮನ್ನು ನೆರೆ ಬಂದಾಗ ದುಡಿತಕ್ಕಂಥ ಕೆಲಸ, ಬೆಂಕಿ ಬಿದ್ದಾಗ ದುಡಿತಕ್ಕಂಥ ಕೆಲಸ, ಅಂದರೆ ಒಟ್ಟಿಗೆ ನಮ್ಮನ್ನು ಸಮಾಜ ಸೇವೆಯನ್ನು ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ತಿಳ್ಕೊಳ್ತಾ ಇದ್ದೆ. ನಾನೊಂದು ಮಾರ್ಕ್ಸ್ ಬುಕ್ಕನ್ನು ಓದ್ತಾ ಇದ್ದೆ ಅವರ ಮನೆಯಲ್ಲಿ ಓದ್ತಾ ಇದ್ದಾಗ ಆ ಪುಸ್ತಕವನ್ನು ತೆಗೆದು ನನಗೆ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಪುಸ್ತಕವನ್ನು ಕೊಟ್ಟವರು ಕೂಡ ಆಸ್ಕರ್ ಫೆರ್ನಾಂಡಿಸ್. ಕಾರಣ ನನ್ನನ್ನು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇಷ್ಟೊಂದು ಆಕರ್ಷಣೆ ಆಗಲಿಕ್ಕೆ ಇಲ್ಲಿ ಹೇಳಿದರು. ನಮ್ಮ ಮಧುರೆಯಲ್ಲಿ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರ ಬಟ್ಟೆ ಹಾಕಿ ಕಳಿಸಿದ್ರು ಅಂತ ಫಾದರ್, ಅದನ್ನೇ ಅಧ್ಯಯನ ಮಾಡಲಿಕ್ಕೆ ನಾನು ಮಧುರೆ ಗಾಂಧಿ ಗ್ರಾಮ್ ಯೂನಿವರ್ಸಿಟಿಯಲ್ಲಿ 3 ತಿಂಗಳು ಕೆಲಸ ಮಾಡಿದೆ. ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ನಡೆದಾಡಿದರು, ಈ ದೇಶಕ್ಕೋಸ್ಕರ ಯಾವ ರೀತಿ ತ್ಯಾಗ ಮಾಡಿದರು ಅಂತೇಳಿ. ಇದೆಲ್ಲ ಇತಿಹಾಸ ಏನೇ ಇದ್ರೂ ಕೂಡ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ಬಹಳ ಎಳೆ ಪ್ರಾಯದಲ್ಲಿ ಈ ಉಡುಪಿ ಜಿಲ್ಲೆಯಲ್ಲಿ ನನಗೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಕ್ಕಂಥ ಅವಕಾಶ ಆಸ್ಕರ್ ಫೆರ್ನಾಂಡಿಸ್, ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ಇತರ ನಮ್ಮ ಎಲ್ಲ ಬಂಧುಗಳು, ಆವತ್ತಿನ ನಾಯಕರುಗಳು, ವೀರಪ್ಪ ಮೊಯ್ಲಿ ಅವರು ಕೂಡ ಅದರಲ್ಲಿ ಕೈ ಜೋಡಿಸಿದರು. ಗೋಪಾಲ್ ಪೂಜಾರಿ ಅವರು, ಗೋಪಾಲ್ ಭಂಡಾರಿ ಅವರು, ಯುವ ಸಭಾಪತಿಯವರು, ಮತ್ತು ಆವತ್ತು ಪ್ರಮೋದ್ ಮಧ್ವರಾಜರ ತಾಯಿ ಮನೋರಮಾ ಮಧ್ವರಾಜರು ಕೂಡ ಇದ್ದರು, ಬಸವರಾಜರು. ಇವರೆಲ್ಲ ನನ್ನ ಬಗ್ಗೆ ಯಾರು ಅವತ್ತೂ ವಿರೋಧ ಮಾಡಿರಲಿಲ್ಲ. ಆದರೆ ನನ್ನನ್ನು ಆಯ್ಕೆ ಮಾಡಿದಾಗ ನಾನು ಕೇಳಿದ ಆಸ್ಕರ್ ಫೆರ್ನಾಂಡಿಸ್, ಸರ್ ನಾನೊಂದು ಜನರಲ್ ಸೆಕ್ರೆಟರಿ ಆಗಿರ್ತೇನೆ, ಈ ಅಧ್ಯಕ್ಷ ಸ್ಥಾನ ಹೇಗೆ ನಾನು ನಿಭಾಯಿಸುವುದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಎಲ್ಲರ ಹತ್ರ ಮಾತಾಡು ಅಂತೇಳಿ. ಹಾಗೆ ನಾನು ಪ್ರತಿ ದಿವಸ ಮರುದಿವಸ ನನ್ನ ಪತ್ರಿಕೆ ಹೇಳಿಕೆ ನೋಡ್ತೇನೆ. ಸಭಾಪತಿಯವರು ದೊಡ್ಡ ಕಾಮೆಂಟ್ ಮಾಡಿದ್ದಾರೆ, ಒಬ್ಬ ಒಳ್ಳೆಯ ಕಾರ್ಯಕರ್ತರನ್ನ ಇವತ್ತು ಮಾಡಿದ್ದಾರೆ ಅಂತೇಳಿ. ಅದು ನಾನು ಎಲ್ಲರನ್ನ ಸಂಪರ್ಕ ಮಾಡಿದಾಗ ಒಂದು ಸಮಾಧಾನ ಆಯಿತು, ಮುಂದುವರಿಯೋಣ ಅಂತೇಳಿ. ಆದರೆ ನನ್ನ ಅಧ್ಯಕ್ಷರಾಗಿ ಆಸ್ಕರ್ ಫೆರ್ನಾಂಡಿಸ್ರ ನಿವಾಸ ಡೋರಿಸ್ ರೆಸ್ಟ್ ಹೆವನ್ ನಮಗೆ ಅದೇ ಕಚೇರಿ ಆಗಿತ್ತು.
ನಮಗೆ ಕಚೇರಿ ಇರಲಿಲ್ಲ. ಆದರೆ ಇವತ್ತೊಂದು ಶಾಶ್ವತವಾದಂಥ ಕಚೇರಿ ಯಾರಾದರೂ ಮಾಡಿದಿದ್ರೆ ಅದು ಎಂ ಎ ಗಫೂರ್ ಅಧ್ಯಕ್ಷನಾಗಿದ್ದಾಗ ಆಯಿತು ಎಂಬುದು ಕೂಡ ಉಡುಪಿಯಲ್ಲಿ ಇತಿಹಾಸ ಅದಾಗಿರ್ತದೆ. ಆದರೆ ಅದೆಲ್ಲರ ನೆರವು ಆಸ್ಕರ್ ಫೆರ್ನಾಂಡಿಸ್. ಬಹಳ ಇದು ಯಾಕೆ ನಾನು ಒಂದು ಸಣ್ಣ ತುಣುಕನ್ನು ಹೇಳಿದೆ ಅಂತ ಹೇಳಿದರೆ, ಆಸ್ಕರ್ ಫೆರ್ನಾಂಡಿಸ್ರ ಮನೆ ನಮಗೆ ಕಾಂಗ್ರೆಸ್ ಕಚೇರಿ ಆಗಿತ್ತು ಬಹಳಷ್ಟು ವರ್ಷಗಳ. ಅವರು ಕೊಟ್ಟಂತ ಸೇವೆ ಆ ಮನೆ ಯಾಕೆ ಆಯಿತು ಅಂತ ಕೇಳ್ಬೋದು. ನಾನು ಗಾಂಧೀಜಿಯವರು ಹುಟ್ಟಿದ ದಿನ ನಾನು ಚಾರ್ಜನ್ನು ತಗೊಂಡೆ. ಅಕ್ಟೋಬರ್ 2ರಂದು 1998ರಂದು ನಾನು ಆಸ್ಕರ್ ಫೆರ್ನಾಂಡಿಸ್ರ ಮನೆಯಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದೆ. ಆ ಮನೆಗೆ 1962ರಲ್ಲಿ ಈ ದೇಶದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭೇಟಿ ಕೊಟ್ಟಿದ್ರು. ಇದು ಇತಿಹಾಸ. ಕೆಲವರೊಂದು ಹೇಳಿದ್ರಲ್ಲ ಇಲ್ಲಿ ಕೆಲವೊಂದು ಇತಿಹಾಸ ಎಲ್ಲೆಲ್ಲಿ ಇರಬೇಕು ಅಂತೇಳಿ ನಮ್ಮ ಅಜೀಜ್ ಬಹಳ ಚೆನ್ನಾಗಿ ಹೇಳಿದರು. ನೀವು ಎಲ್ಲೆಲ್ಲಿ ಚರಿತ್ರೆಗಳನ್ನು ಇಟ್ಬೇಕು ಅಂತೇಳಿ. ನನ್ನ ಎಲ್ಲ ಮಾತುಗಳು ಕೂಡ ಚರಿತ್ರೆಯೇ. ನಾನು ಯಾವತ್ತೂ ಕೂಡ ಈ ಜಿಲ್ಲೆಯ ಇತಿಹಾಸವನ್ನ ಬೆಂಗಳೂರಿನಲ್ಲಿದ್ದರೂ ಹೇಳ್ತೇನೆ, ಮಂಗಳೂರಿನಲ್ಲಿದ್ದರೂ ಹೇಳ್ತೇನೆ. ಇದು ಈ ಕರಾವಳಿ ಭಾಗದ ಇತಿಹಾಸವನ್ನ ಕರಗತ ಮಾಡಿಕೊಂಡವರಲ್ಲಿ ನಾನು ಕೂಡ ಒಬ್ಬ. ಕಾರಣ ಇದೊಂದು ಕರಾವಳಿ ಭಾಗ ಯಾವ ರೀತಿ ಇತ್ತು ಅಂತ ಹೇಳುವಂಥದ್ದನ್ನ ನಾನು ರಾಣಿ ಅಬ್ಬಕ್ಕರ ಚರಿತ್ರೆ ತೆಗೆದಾಗ ಈ ಜಿಲ್ಲೆಯಲ್ಲಿ ಬ್ರಿಟಿಷರ ವಿರುದ್ಧ ಫ್ರೆಂಚರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ಕೂಡ ಅಂದಿನ ಮೊಗವೀರರು ಮತ್ತು ಮುಸ್ಲಿಮರು ಎಂಬುದು ಇತಿಹಾಸದಲ್ಲಿದೆ. ಅದೇ ರೀತಿಯಲ್ಲಿ ನಾವು ಸ್ವಲ್ಪ ಮುಂದೆ ಬಂದಾಗ ದುರ್ಗಾ ಪರಮೇಶ್ವರಿ ದೇವಿಯವರು ಬಪ್ಪನಾಡು ಬಪ್ಪಬ್ಯಾರಿ ಅವರಿಗೆ ಅವರು ಕನಸಿನಲ್ಲಿ ಬಂದರು. ಆ ಮೂಲಕ ಅಲ್ಲೇ ದೇವಸ್ಥಾನ ನಿರ್ಮಾಣ ಆಯಿತು ಅಂತ ಹೇಳೋದಕ್ಕೂ ಕೂಡ ಇತಿಹಾಸ. ಆಮೇಲೆ ನೀವು ಉಡುಪಿಗೆ ಬಂದಾಗ ಹಾಜಿ ಅಬ್ದುಲ್ಲರು ಇವತ್ತು ಏನು ನಮ್ಮ ಶ್ರೀಕೃಷ್ಣ ಮಠಕ್ಕೆ ಅವತ್ತು ಬರಗಾಲ ಬಂದಾಗ ಎಣ್ಣೆಯನ್ನ ದಾನ ಮಾಡಿರ್ತಕ್ಕಂಥದ್ದು ಕೂಡ ಇತಿಹಾಸ. ಆ ಮೂಲಕ ಅಲ್ಲಿ ದೀಪ ಅಲಂಕಾರ ಆಗಿರ್ತಕ್ಕಂಥದ್ದು ಕೂಡ ಇತಿಹಾಸ. ಅಷ್ಟು ಮಾತ್ರ ಅಲ್ಲ, ಕೃಷ್ಣಾಪುರ ಮಠದ ಸ್ವಾಮೀಜಿಯವರು ಮದರ್ ಆಫ್ ಶಾರೋ ಚರ್ಚಿಗೂ ಕೂಡ ಭೂಮಿ ಕೊಟ್ಟಿರ್ತಕ್ಕಂಥದ್ದು ಕೂಡ ಇತಿಹಾಸ. ಈ ಇತಿಹಾಸವನ್ನ ನಾವು ತಿಳಿದೇ ಇದ್ದರೆ ಖಂಡಿತವಾಗಿಯೂ ಕೂಡ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಕಾರಣ ಇದೆಲ್ಲವೂ ಕೂಡ ಪರಧರ್ಮ ಸಹಿಷ್ಣುತೆಗೆ ಒತ್ತು ಕೊಟ್ಟಿರ್ತಕ್ಕಂಥ ಈ ಕರಾವಳಿ ಭಾಗ. ಅದು ನಾನು ಉತ್ತರ ಕನ್ನಡಕ್ಕೆ ಹೋಗ್ಬೇಕಾಗಿದ್ರು ಕೂಡ ಬೇಕಾದಷ್ಟು ವಿಷಯಗಳಿದೆ, ಅದನ್ನು ಮತ್ತೆ ಉಲ್ಲೇಖ ಮಾಡ್ತೇನೆ. ಕಾರಣ ನನಗೆ ಬರೀ 5 ನಿಮಿಷದ ಸಮಯಾವಕಾಶ ಇಲ್ಲಿರುವುದರಿಂದ ಇವತ್ತು ನನ್ನ ದೊಡ್ಡ ಜವಾಬ್ದಾರಿ ಬಹಳ ದೊಡ್ಡದಾಗಿದೆ. 19 ವಿಧಾನಸಭಾ ಕ್ಷೇತ್ರ ಇದೆ. ಆದರೆ 4 ಜನ ಪಾರ್ಲಿಮೆಂಟ್ ಸದಸ್ಯರು, 5 ಜನ ವಿಧಾನಸಭೆಯ ಸದಸ್ಯರು ನನ್ನ ಮಂಡಳಿಯ ಸದಸ್ಯರಾಗಿರ್ತಾರೆ. ಸಿದ್ದರಾಮಯ್ಯ ಸರ್ಕಾರ ನನಗೆ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಲಿಕ್ಕೂ ಒಂದು ಕಾರಣ ಇದೆ. ನಾನು ಇಲ್ಲಿ ನಮ್ಮ ಪ್ರಶಾಂತ್ ಜತನ ಇದ್ದಾರೆ, ಅವರ ಮಂಡಳಿ ಮುಂಚೆ ನಾವು KMDC ಅಲ್ಲಿ ಇದ್ದೆ. ಆ KMDC ಅಲ್ಲಿ ಇದ್ದಾಗ ನಾನು ಅಲ್ಲಿಗೆ ಹೋಗುವಾಗ 130 ಕೋಟಿ ಇತ್ತು. ನಾನು ಅಲ್ಲಿ ಹೋದ್ಮೇಲೆ 2 ಬಜೆಟ್ನಲ್ಲಿ 339 ಕೋಟಿಗೆ ತಂದಿದ್ದೇನೆ. ತಂದು 1.5 ಲಕ್ಷ ವಿದ್ಯಾರ್ಥಿಗಳಿಗೆ ಸಹಾಯ ಆಗಿದೆ. 400 ಜನ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಕಲೀಲಿಕ್ಕೆ ಸಾಧ್ಯ ಆಗಿದೆ. 700 ಜನರಿಗೆ ಟೆಂಪೋ ಕೊಡ್ತಕ್ಕಂಥ 3 ಲಕ್ಷ ರೂಪಾಯಿ ಅನುದಾನದಲ್ಲಿ ಜನರಿಗೆ ಟೆಂಪೋಗಳನ್ನು ಖರೀದಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. 100 ಜನರಿಗೆ ಸ್ವಉದ್ಯೋಗ ಕಳ್ಕೊಳ್ತಕ್ಕಂಥ ಅವಕಾಶಗಳು ಕೂಡಿ ಬಂತು. ನಾನು ಹೋಗುವಾಗ ಅಲ್ಲಿ ಡಿಗ್ರಿ ಕಾಲೇಜುಗಳಿಗೆ 1,700 ರೂಪಾಯಿಯಿಂದ 7,000 ರೂಪಾಯಿ ತನಕ ಮಾತ್ರ ವಿದೌಟ್ ಇಂಟ್ರೆಸ್ಟ್ ಲೋನ್ ಕೊಡ್ತಾ ಇದ್ರು. ನಾನು ಹೋದ್ಮೇಲೆ ಬೋರ್ಡ್ ಡಿಸಿಷನ್ ತಕೊಂಡು 10,000ದಿಂದ 30,000 ಮಾಡಿದೆ. ಇಂಜಿನಿಯರಿಂಗ್ಗೆ ಹೋಗುವವರಿಗೆ 75,000ದಿಂದ 1.5 ಲಕ್ಷಕ್ಕೆ ಮಾಡಿದೆ. ಆಮೇಲೆ ಡಿಗ್ರಿ MBBS ಮತ್ತೆ BDSಗೆ ಹೋಗುವವರಿಗೆ 3.5 ಲಕ್ಷದಿಂದ 5 ಲಕ್ಷ ರೂಪಾಯಿ ತನಕ ಅವರಿಗೆ ಸಾಲ ಸೌಲಭ್ಯ ಕೊಡಬೇಕು ಅಂತೇಳಿ ನಿರ್ಣಯ ಮಾಡಿ ಸರ್ಕಾರದಿಂದ ಫಾಲೋಅಪ್ ಮಾಡಿ ಅನುಮತಿಯನ್ನು ಕೂಡ ಪಡ್ಕೊಂಡು ಬಂದಿದ್ದು. ಇದು ಯಾರಿಗೆ ಮಾಡಬೇಕು ಎಂಬ ಉದ್ದೇಶ ಮನಸ್ಸಿರ್ತದೆ ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂತ ಕೆಲಸವನ್ನು ನಾವು ಮಾಡಿದ್ದಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ರು ನನಗೆ, ವಿಧಾನಸೌಧದ ಸುತ್ತ ಎಲ್ಲ 700 ವಾಹನವನ್ನಿಟ್ಟು ಮುಖ್ಯಮಂತ್ರಿ ಹತ್ರ ಉದ್ಘಾಟನೆಗೆ ಕರೆದೆವು. ಏನ್ ಮಾರೆ ನಿನಗೆ ವಿಧಾನಸೌಧವನ್ನೇ ಮಾರಿ ಬಿಡ್ತೀಯ, ಇದು ಏನು ಈ ರೀತಿ ಮಾಡಿದೆಯಲ್ಲ ಅಂತೇಳಿ. ಆಮೇಲೆ ಆಂಜನೇಯ ಮಾಡಿದ್ರು. ಎಲ್ಲ ನಿಗಮದ ಅಧ್ಯಕ್ಷರುಗಳು ಕೂಡ ಆ ಕೆಲಸವನ್ನು ಅಲ್ಲಿ ಮುಂದುವರಿಸಿದ್ರು. ಕಾರಣ ಅದು ನಮಗೆ ಒಂದು ರಾಜಕೀಯ ಇಚ್ಛಾಶಕ್ತಿ ಇದ್ದಾಗ ಆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಬದ್ಧತೆ ಪ್ರಾಮಾಣಿಕತೆ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಕ್ರೈಸ್ತ ಅಭಿವೃದ್ಧಿ ಮಂಡಳಿ ಬೇರೆ ಆಗಿ ಅವರಿಗೆ ಇವತ್ತು ದೊಡ್ಡ ಅನುದಾನ ಇದೆ. ಇವತ್ತು ಅಲ್ಪಸಂಖ್ಯಾತರ ಇತರ ಮುಸ್ಲಿಮು ಮತ್ತು ಇತರ ಅಲ್ಪಸಂಖ್ಯಾತರಿಗೆ ಅಲ್ಲಿ ಕಡಿಮೆ ಅನುದಾನ ಇದೆ, ನನಗೆ ಗೊತ್ತಿದೆ. ಆದರೂ ಕೂಡ ಅದರ ಬಗ್ಗೆ ನಾನು ಇಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ. ಏನೇ ಇದ್ರೂ ಕೂಡ ಇವತ್ತು ಈ ಜವಾಬ್ದಾರಿ ಬಹಳ ದೊಡ್ಡದು ಕೊಟ್ಟಿದ್ದಾರೆ. ಕಾನೂನನ್ನು ಮಾಡಿದ್ದಾರೆ, ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು.
2,500 ಕೋಟಿ ರೂಪಾಯಿ ಕೊಟ್ಟು ಈ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಇತ್ತು, ಅದನ್ನು ಮಂಡಳಿಯಾಗಿ ಮಾಡ್ತೀವಿ ಅಂತೇಳಿ ಸರ್ಕಾರ ಇವತ್ತು ಮಂಡಳಿಯಾಗಿ ಮಾಡಿದೆ. ಶ್ರೀಯುತ ನಮ್ಮ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಈ ಮಂಡಳಿಗೆ ಈಗಾಗಲೇ ನಮ್ಮ ಕಾನೂನಾಗಿ ಬಂದಿದೆ, ಪಾಲಿಸಿ ಆಗಬೇಕಾಗಿದೆ, ಆಕ್ಟ್ ಮಾಡಿ ಬರಬೇಕಾಗಿದೆ. ಅದನ್ನು ಕೂಡ ಕೆಲಸ ಮಾಡ್ತೇವೆ. ಮುಂದಿನ 3 ತಿಂಗಳಲ್ಲಿ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡಿ, ಆ ಮಾಸ್ಟರ್ ಪ್ಲಾನ್ ಮೂಲಕ ಈ ಕರಾವಳಿ ಭಾಗ ಯಾವ ರೀತಿ ಇರಬೇಕು, ಯಾವ ಮಟ್ಟಕ್ಕೆ ಇವತ್ತೊಂದು ಎಜುಕೇಶನಲ್ ಹಬ್ ಇದೆ. ಇದು ಎಜುಕೇಶನಲ್ ಹಬ್ ಅನ್ನ ಯಾವ ರೀತಿಯಲ್ಲಿ ಇವತ್ತು ಬೇಕಾದಷ್ಟು ಮಾದಕ ವ್ಯಸನದ ವ್ಯವಸ್ಥೆಯಿಂದಾಗಿ ನಮ್ಮ ಯುವ ಜನತೆ ಬಹಳ ತೊಂದರೆಗೆ ಈಡತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಇದು ಕೂಡ ನಮ್ಮಲ್ಲಿ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಕೆಲಸ. ನಿರುದ್ಯೋಗ ಇದೆ, ಅವರಿಗೆ ಉದ್ಯೋಗ ದೊರಕತಕ್ಕಂಥ ದಿಕ್ಕಿನಲ್ಲಿ ಕೂಡ ನಮ್ಮ ಯೋಚನೆಗಳಿದೆ. ಜೊತೆಯಲ್ಲಿ ಪ್ರವಾಸೋದ್ಯಮದ ಬಗ್ಗೆ ನೀವು ಹೇಳಿದ್ರಿ, ನಮ್ಮ ಹತ್ರ ಬೇಕಾದಷ್ಟು ಬ್ಲೂ ಬೀಚ್ಗಳಿದೆ, ಬೇರೆ ಬೀಚ್ಗಳಿದೆ. ಅದು ಕಾರವಾರ ಬಂದರ್ ಇರ್ಬೋದು, ಗೋಕರ್ಣ ಬೀಚ್ ಇರ್ಬೋದು, ಅದೇ ರೀತಿಯಲ್ಲಿ ಭಟ್ಕಳ ಬಂದರ್ ಇರ್ಬೋದು, ಅಥವಾ ನಮ್ಮ ಕೊಡೇರಿ ಅಂತ ಸಣ್ಣ ಸಣ್ಣ ಬಂದರುಗಳು ಕೂಡ, ಮಲ್ಪೆ, ಗಂಗೊಳ್ಳಿ. ಮಲ್ಪೆ ಇವತ್ತು ಪೂರ್ಣ ಪ್ರಮಾಣದ ಹಾರ್ಬರ್ ಆಗಿದೆ. ಹೆಜಮಾಡಿ ಬಂದರು, ಅದೇ ರೀತಿಯಲ್ಲಿ ಮಂಗಳೂರು ಬಂದರುಗಳು. ಈ ಬಂದರುಗಳನ್ನ ನಾವು ಮೊನ್ನೆ ವೀಕ್ಷಣೆ ಮಾಡಿದಾಗ ಮಂಗಳೂರು ಬಂದರಿಗೆ ಯಾರಾದರೂ ನೀರಿಗೆ ಬಿದ್ದರೂ ಕೂಡ ಸಾಯ್ತಾರೆ, ಕಾರಣ ಅಷ್ಟು ಪೊಲ್ಯೂಷನ್ ಆಗಿದೆ. 1,400 ಬೋಟ್ಗಳು ನಿಲ್ತದೆ, ಬೇಕಾದಷ್ಟು ಬೋಟ್ಗಳು ಇದಕ್ಕೆ ದೀವಿಗೆ ಹೋಗಲಿಕ್ಕೆ ಕಾಯ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಸರಿಯಾದ ವ್ಯವಸ್ಥೆಗಳು ಇಲ್ಲದೆ ಇರುವುದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದರರ್ಥ ನಮಗೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ, ಸರ್ಕಾರಕ್ಕೆ ಸೂಚನೆಯನ್ನ ಮಾಡಬಹುದಾಗಿದೆ. ಆದರೆ ಇವತ್ತು ಪೋರ್ಟ್ ಮಂತ್ರಿಗಳು ಕೂಡ ಈ ಬಗ್ಗೆ ಹೆಚ್ಚು ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಟೆಂಡರ್ ಕೂಡ ಆಗ್ತದೆ. ನಮ್ಮ ಜನಪ್ರತಿನಿಧಿಗಳು, ವಿಶೇಷವಾಗಿ ನಮ್ಮ ಸ್ಪೀಕರ್ ಯುಟಿ ಖಾದರ್ ಅವರು ಇವತ್ತು ನಮ್ಮ ಆಯ್ಕೆಯಲ್ಲಿ ಅವರು ಕೂಡ ಕೈ ಜೋಡಿಸಿದ್ದಾರೆ. ನನ್ನ ಹೆಸರನ್ನು ಮೂವ್ ಮಾಡಿದವರ ಒಬ್ಬ ಸ್ನೇಹಿತರ ಹೆಸರನ್ನು ನಾನು ಹೇಳಲೇಬೇಕು. ನಾನೇನು ಲಾಬಿ ಮಾಡ್ಕೊಂಡು ಹೋಗಿರಲಿಲ್ಲ, ಆದರೆ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ನಲ್ಲಿ NSUA ಅಧ್ಯಕ್ಷರಾಗಿದ್ದಂಥ ರೋಸಿ ಜಾನ್ ಅವರು ಗಫೂರ್ ಇಸ್ ದ ಬೆಸ್ಟ್ ಕ್ಯಾಂಡಿಡೇಟ್ ಅಂತೇಳಿ ನಮ್ಮ ಹೈಕಮಾಂಡ್ ಅವರಿಗೆ ತಿಳಿಸುವುದರ ಮೂಲಕ ಇವತ್ತು ನನ್ನ ಆಯ್ಕೆಗೆ ಯಾರೂ ವಿರೋಧ ಮಾಡಿದೆ, ಎಲ್ಲರೂ ಬೆಂಬಲಿಸುವುದರ ಮೂಲಕ, ಅದು ನಮ್ಮ ಮಂಜುನಾಥ್ ಭಂಡಾರಿ ಇರ್ಬೋದು, ವಿನಯ್ ಕುಮಾರ್ ಸ್ವರ್ಕೆ ಇರ್ಬೋದು, ರಮಾನಾಥ್ ರೈ ಇರ್ಬೋದು, ಅಥವಾ ಯುಟಿ ಖಾದರ್ ಅವರು ಅದಕ್ಕೆ ಹೆಚ್ಚು ಒತ್ತಡ ಕೊಟ್ಟರು. ಇವತ್ತು ಈ ಒಂದು ಆಯ್ಕೆ ಆಗಿದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ, ಅವರೆಲ್ಲರ ಸಲಹೆಯನ್ನ ಈಗಾಗಲೇ ನಾನು ಪಡ್ಕೊಂಡಿದ್ದೇನೆ. ಇವತ್ತು ನಮ್ಮ ಏನಪ್ಪಯ್ಯ ಅಬ್ದುಲ್ಲಾ ಕುಂಜಿ ಅವರ ನೇತೃತ್ವದಲ್ಲಿ ನಾವೊಂದು ಈ ಮಾಸ್ಟರ್ ಪ್ಲಾನ್ಗೆ ಏನೆಲ್ಲ ಮಾಡಬೇಕು, ತಾಂತ್ರಿಕವಾಗಿರ್ತಕ್ಕಂಥ ವ್ಯಕ್ತಿಗಳ ಒಂದು ಸಹಯೋಗ ಇದಕ್ಕೆ ಅಗತ್ಯ ಇದೆ ಎಂಬುದನ್ನು ಕೂಡ ಕೊಂಡುಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಡಾಕ್ಟರ್ ವಿನಯ್ ಹೆಗಡೆ ಅವರ ಈ ಹಿಂದೆ ಅವರ ನೇತೃತ್ವದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ತಯಾರಾಗಿತ್ತು, ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆಯುವರಿದ್ದೇವೆ. 3 ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ವಿಶೇಷವಾಗಿ ನಮ್ಮ ವೈದ್ಯ ಅವರು ಅಥವಾ ನಮ್ಮ ಉಡುಪಿಯ ಶ್ರೀಮತಿ ಹೆಬ್ಬಾಳ್ಕರ್ ಅವರು ಮತ್ತು ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ನಮಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ನನಗೆ ಅದಕ್ಕಿಂತ ಹೆಚ್ಚು ಸಂತೋಷ ಆಗಿರ್ತಕ್ಕಂಥದ್ದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಇರ್ಬೋದು, ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಮಗ ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಶ್ರೀನಿವಾಸ್ ಪೂಜಾರಿ ಅವರು ಮತ್ತು ಕ್ಯಾಪ್ಟನ್ ಚೌಟಾ ಅವರು ಫೋನ್ ಮಾಡಿದಾಗ ಗಫೂರ್ ನೀವು ಒಳ್ಳೆಯವರು, ನಿಮ್ಮೊಟ್ಟಿಗೆ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೇವೆ ಮಾತು ಹೇಳಿದ್ದಾರೆ. ಎಲ್ಲ ವಿಧಾನಸಭೆಯ ಸದಸ್ಯರು, ಎಲ್ಲ ಶಾಸಕರು, ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಆ ಒಂದು ಮಟ್ಟದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಎಂಬುದು ವಿಶ್ವಾಸ ನಮ್ದಿದೆ. ಮಾತ್ರವಲ್ಲ, ಇನ್ನೊಂದು ಮಾತು ಹೇಳಬೇಕಾಗಿದೆ. ಇದು ಕರಾವಳಿ ಇವತ್ತು ಒಂದು ರೀತಿಯಲ್ಲಿ ಯಾವತ್ತೂ ಕೂಡ ಸಾಮರಸ್ಯದಿಂದ ಬದುಕಾಗಿದೆ. ನಮ್ಮ ಬದುಕು ಸುಂದರವಾದರೆ ಮಾತ್ರ ನಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗ್ತದೆ. ನಮ್ಮ ಮುಂದಿನ ಭವಿಷ್ಯ ಯಾರು ಅಂತೇಳಿ ಕೇಳಿದರೆ ನಮ್ಮ ಯುವ ಜನತೆ. ಆ ಯುವ ಜನತೆಗೆ ಒಳ್ಳೆ ಸಂದೇಶ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ನಮ್ಮ ಕಾರ್ಯ ಯೋಜನೆಯಲ್ಲಿ ಒಂದು ಅಂಶ ಇರ್ತದೆ. ಅದನ್ನು ತಾವು ಮುಂದಿನ ದಿನಗಳಲ್ಲಿ ಕಾಣುವವರಿದ್ದೀರಿ. ಕರಾವಳಿ ಭಾಗದ ಮೀನುಗಾರರ, ಮುರ್ತೆದಾರರ, ಕೃಷಿ ಕಾರ್ಮಿಕರ, ಮಹಿಳೆಯರ, ಯುವಕರ ಏನು ಅವರ ವಿಚಾರಗಳೇನಿದೆ, ಅವರ ವಿಷಯಗಳೇನಿದೆ, ಅವರ ಹತ್ರ ತಿಳ್ಕೊಳ್ಳಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ಇಡೀ ಕರಾವಳಿ ಭಾಗದಲ್ಲಿ ಅಲ್ಲಲ್ಲಿ ಒಂದು ಸೆಮಿನಾರ್ಗಳನ್ನು ಮಾಡಿ ಅವರಿಂದ ಏನು ವಿಷಯಗಳು ಬರ್ತದೆ ಅದನ್ನು ಕೂಡ ಪಡ್ಕೊಳ್ಳುವಂತ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದೇವೆ. ಆದಷ್ಟು ಶೀಘ್ರ ಈಗಾಗಲೇ ನಮಗೆ ಮುಖ್ಯಮಂತ್ರಿಗಳು, ಅದೇ ರೀತಿಯಲ್ಲಿ ಮೆಡಿಕಲ್ ಎಜುಕೇಶನ್ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಶ್ರವಣ್ ಪ್ರಕಾಶ್ ಪಾಟೀಲ್ ಅವರು ಅವಕಾಶ ಕೊಟ್ಟಿದ್ದಾರೆ. ಒಂದು ದೊಡ್ಡ ಉದ್ಯೋಗ ಮೇಳವನ್ನ ಸರ್ಕಾರದ ಪರವಾಗಿ ಉಡುಪಿ, ಮಂಗಳೂರು ಅಥವಾ ಉತ್ತರ ಕನ್ನಡದ ಮಧ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಮಾಡಬೇಕು, ಅದಕ್ಕೆ ಅನುದಾನವನ್ನು ಕೂಡ ಕೊಡ್ತೇವೆ ಎಂಬ ಮಾತನ್ನು ಕೂಡ
ಹೇಳಿದ್ದಾರೆ. ಈ ಕೆಲಸವನ್ನು ಕೂಡ ಖಂಡಿತವಾಗಿ ಕೂಡ ನಾವು ಮಾಡುವವರಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದರೆ ನಮಗೆ ಬೇಕಾದಷ್ಟು ಅನುದಾನಗಳು ಸರ್ಕಾರದಿಂದ ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಆದಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆ ಒಂದು ಮಾತನ್ನ ಏನು ಕಾಂಗ್ರೆಸ್ ಪಕ್ಷ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿತ್ತು, ಇವತ್ತು ನಿಮಗೆ ಕರಾವಳಿಯ ಒಟ್ಟು ಅಭಿವೃದ್ಧಿಗೆ ಒಂದು ಮಂಡಳಿಯನ್ನು ರಚನೆ ಮಾಡ್ತೀವಿ ಅಂತೇಳಿ ಅದನ್ನು ಇವತ್ತು ಮಾಡಿದೆ. ಅದರ ಪ್ರಥಮ ಅಧ್ಯಕ್ಷನಾಗಿ ನನ್ನನ್ನೇ ನೇಮಕ ಮಾಡಿರ್ತಕ್ಕಂಥದ್ದು ಕೂಡ ಇಡೀ ಈ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಈ ಅವಕಾಶಕ್ಕಾಗಿ ವಿಶೇಷವಾಗಿ ನಿಮ್ಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ, ವಿಶೇಷವಾಗಿ ಅಲ್ಪಸಂಖ್ಯಾತರ ವೇದಿಕೆ ಯಾವತ್ತೂ ಕೂಡ ಶಕ್ತಿಯುತವಾಗಿರ್ತಕ್ಕಂಥದ್ದು, ಅದು ಪ್ರಗತಿಪರವಾಗಿರ್ತಕ್ಕಂಥ ಚಿಂತನೆಯಿಂದ ಯಾವತ್ತೂ ಕೂಡ ಕೂಡಿದೆ. ಯಾರೂ ಕೂಡ ಸಮಾಜವನ್ನ ದ್ವೇಷ ಮಾಡತಕ್ಕಂಥ ಕೆಲಸವನ್ನ ಈ ಸಂಘಟನೆ ಮಾಡಿಕೊಂಡು ಬಂದಿಲ್ಲ. ಅದು ಸಮಾಜದ ಶೋಷಿತರ ಧ್ವನಿಯಾಗಿ, ದುರ್ಬಲರ ಧ್ವನಿಯಾಗಿ, ಯಾರ ಧ್ವನಿ ಯಾರಿಗೆ ಮುಟ್ಟಬೇಕು ಆ ಕೆಲಸದಲ್ಲಿ ಹಿಂದಿನ ಅಧ್ಯಕ್ಷರುಗಳು ಕೂಡ ಕೆಲಸ ಮಾಡಿದ್ದಾರೆ. ಬಹಳ ಜನ ಹಿರಿಯರಿದ್ದಾರೆ ಸಭೆಯಲ್ಲಿ. ಬೈಕಾಡಿ ಹುಸೇನ್ ಸಾಹೇಬರು, ಡಾಕ್ಟರ್ ಜೆರಾಲ್ಡ್ ಪಿಂಟೋ ಅವರು, ಅದೇ ರೀತಿಯಲ್ಲಿ ಇಬ್ರಾಹಿಂ ಸಾಹೇಬರು, ವಿಶೇಷವಾಗಿ ಮಹಾಬಲ್ ಕುಂದರ್ ಅವರು, ಅನಿತಾ ಡಿಸೋಜಾ, ಅಲ್ಫೋನ್ಸ್ ಡಿಕೋಸ್ಟಾ, ಗೀತಾ ವಾಗ್ಲೆ ಅವರು, ಟಿ.ಎಂ. ಜಫರುಲ್ಲಾ ಅವರು, ಅಜೀಜ್ ಉದ್ಯಾವರ್ ಅವರು, ರೋಶನಿ ಒಲಿವಿ ಅವರು, ಅದೇ ರೀತಿಯಲ್ಲಿ ನಗ್ವಾ ಯಹಿಯಾ ಅವರು, ಪೀರು ಸಾಹೇಬರು, ಅದೇ ರೀತಿಯಲ್ಲಿ ಇಲ್ಲಿಯ ನಮ್ಮ ಇಲಿಯಾಸ್ ಉಡೇವ್, ಇದ್ರೀಸ್ ಉಡೇವ್, ಇನ್ನೂ ಹಲವಾರು ಜನ ಗಣ್ಯರು ತಾವಿದ್ದೀರಿ. ತಮ್ಮ ಅನಿಸಿಕೆಗಳನ್ನ ಕೇಳಿದ್ದೇವೆ. ನಮ್ಮ ಲೋಬರ್ ಅವರು ಕೂಡ, ನಮ್ಮ ಲೂಯಿಸ್ ಲೋಬರ್ ಅವರು ಕೂಡ ಬಂದು ಸೇರಿಕೊಂಡಿದ್ದಾರೆ. ಇವತ್ತು ನಮ್ಮ ಉದ್ದೇಶ ಇಷ್ಟೇ, ಈ ಭಾಗದಲ್ಲಿ ನಿರಂತರವಾಗಿ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ಅಂತೇಳಿ ಖಂಡಿತವಾಗಿಯೂ ಕೂಡ ಸರ್ಕಾರ ಈಗಾಗಲೇ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಏನು ಶಾಂತಿಯುತವಾಗಿ ಮುನ್ನಡೀತಾ ಇದೆ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ಅಶಾಂತಿ ವಾತಾವರಣಕ್ಕೆ ಅವಕಾಶ ಇಲ್ಲ. ಮುಂದಿನ ದಿನಗಳಲ್ಲಿ ಧರ್ಮ ಸಹಿಷ್ಣುತೆಗೆ ಒತ್ತು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವು ಕೂಡ ನಮ್ಮ ಮಂಡಳಿಗಳ ಮೂಲಕ ನಿರಂತರವಾಗಿ ನಡೀತದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ, ಈ ಆಗಮಿಸಿದಂಥ ಎಲ್ಲ ನಮ್ಮ ಬಂಧುಗಳಿಗೆ, ವಿಶೇಷವಾಗಿ ಚಾರ್ಲ್ಸ್ ಸರ್ ಅವರು ಮತ್ತು ಆಸ್ಕರ್ ಫೆರ್ನಾಂಡಿಸರು, ನೀವೊಂದು ನನಗೆ ಯಾವಾಗಲೂ ಹೇಳೋದು ಆಸ್ಕರಣ್ಣ, ಒಂದು ಚಾನ್ಸದ ಕೆಲಸ ಮಾಡಿಕೊಡಿಯಪ್ಪ, ಅವ್ರದ್ದೊಂದು ಎಲ್ಲ ಹೋಗುವ, ಇಲ್ಲದ್ರೆ ಅಲ್ಲಿ ಹೋಗುವ. ನಾವು ಅವರ ಶ್ರೀಮತಿಯವರು ಕೆಲಸ ಮಾಡ್ತಾ ಇದ್ದಂಥ ಆ ಒಂದು ಆಶಾ ನಿಲಯಕ್ಕೆ ಹೋದಷ್ಟು ಯಾವ ಸಂಸ್ಥೆಗೂ ಯಾವ ಆಶ್ರಮಕ್ಕೂ ನಾವು ಭೇಟಿ ಕೊಟ್ಟಿಲ್ಲ. ಅವರ ಜೀವಿತ ಕಾಲದಲ್ಲಿ ಅಷ್ಟು ಪ್ರೀತಿ ಮಾಡ್ತಕ್ಕಂಥ ಕೆಲಸವನ್ನ ಚಾನ್ಸ್ನ ಮೇಲೆ ಅವ್ರು ಇಟ್ಟಿದ್ರು. ಮಾತ್ರವಲ್ಲ, ಆ ರೀತಿಯಲ್ಲಿ ಅವರು ನಡ್ಕೊಂಡಿದ್ರು ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ, ವಿಶೇಷವಾಗಿ ಆಸ್ಕರ್ ಫೆರ್ನಾಂಡಿಸ್ ಇಲ್ಲದೆ ಇದ್ರೂ ಕೂಡ ಅವರ ಆದರ್ಶ ನಮ್ಮಲ್ಲಿ ಇರ್ತದೆ ಸದಾ. ಅವರ ನಡೆದಂಥ ದಾರಿಯಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೇವೆ ಒಂದು ಮಾತನ್ನು ಹೇಳಿ, ನಿಮ್ಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಕೃತಜ್ಞತೆಗಳನ್ನ ಈ ಅವಕಾಶಕ್ಕಾಗಿ ವಂದಿಸಿ, ನಮ್ಮ ಮೇರಿ ಡಿಸೋಜ್ ಮೇಡಮ್ ಕೂಡ ಇದ್ದಾರೆ, ಅವರು ನಮ್ಮ ಗ್ರಾಮ ಪಂಚಾಯಿತಿಯ ಹಿರಿಯ ಸದಸ್ಯ ಕೂಡ. ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನೀವು ಭಾಗವಹಿಸಿದ್ರ ಮೂಲಕ ಖಂಡಿತವಾಗಿಯೂ ಕೂಡ ನೀವು ಭಾಗವಹಿಸಿದ ಮಾತಾಡಲ್ಲ. ನಾನು ಯಾವಾಗಲೂ ಇಲ್ಲಿ ಉಡುಪಿ ಮುನ್ಸಿಪಾಲಿಟಿ ನಾನಿದ್ದಾಗ ಅಧ್ಯಕ್ಷರಾಗಿದ್ದರು ನಮ್ಮ ಇವರ ತಾಯಿ ಲೀನಾ ಕ್ರಿಸ್ಟಿನಾ ಐಸಾಕ್. ಕಾರಣ ಹಾಗೆ ನನ್ನದು ಒಂದು ದೊಡ್ಡ ನಸೀಬು, ನಾನು ಸೇರಿದಂತೆ 25ಕ್ಕೆ 25 ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ 100 ಸ್ಥಾನದಲ್ಲಿ 99 ಕಾಂಗ್ರೆಸ್, 1 ಮಾತ್ರ ಇಂಡಿಪೆಂಡೆಂಟ್, 3 ಮುನ್ಸಿಪಾಲಿಟಿ ಕಾಂಗ್ರೆಸ್. ನಾನು ಒಂದು ದಿವಸ ಕಲ್ಕತ್ತಾದಲ್ಲಿದ್ದೆ, ನಮ್ಮ ಇಲ್ಲಿ ಡಿಕೋಸ ಇರುವುದರಿಂದ ಹೇಳುವಂಥದ್ದು. ಅವ್ರ ತಂದೆಯವರು ಕೂಡ ಕುಂದಾಪುರದ ಪುರಸಭೆ ಅಧ್ಯಕ್ಷರಾಗಿದ್ದರು. ವಿಲಿಫ್ರೆಡ್ ಫೆರ್ನಾಂಡಿಸರು ಕೂಡ ಕುಂದಾಪುರ ಪುರಸಭೆ ಅಧ್ಯಕ್ಷರಾಗಿದ್ದರು. ಅವರೀಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಆ ಕುಟುಂಬಕ್ಕೆ ಒಂದು ದೊಡ್ಡ ಬೆಲೆ ಇದೆ. ಆ ಕುಟುಂಬ ಸಮಾಜದಲ್ಲಿ ಗುರುತಿಸಿಕೊಂಡಿದೆ. ಇವತ್ತು ಅದೇ ದೃಷ್ಟಿಯಲ್ಲಿ ನಮ್ಮ ಪಕ್ಷದವರು ಕೂಡ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಇರ್ಬೋದು, ಜಯಪ್ರಕಾಶ್ ಹೆಗಡೆ ಅವರು ಇರ್ಬೋದು, ಅವರೆಲ್ಲ ಅವರಿಗೆ ದಿನೇಶ್ ಹೆಗಡೆ ಅವರು ಕೂಡ ಬೆಂಬಲವನ್ನು ಕೊಟ್ಟು ಆ ಒಂದು ಅವಕಾಶ ಅವರಿಗೆ ದೊರಕಿದೆ. ಆ ಒಂದು ರೀತಿಯಲ್ಲಿ ಅವರು ಸರಳ ಸಜ್ಜನಿಕರು, ಯಾವತ್ತೂ ಕೂಡ ಸಮಾಜದಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದಾರೆ. ಅದನ್ನು ಅವರು ಮುಂದುವರಿಸ್ತಾರೆ ಎಂಬ ಮಾತನ್ನು ಹೇಳಿ, ವಿಶೇಷವಾಗಿ ನನ್ನ ಸ್ನೇಹಿತರಾದ ಪ್ರಶಾಂತ್ ಜತನ್ನ, ನಾನು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಂತಾಗ ನಮ್ಮ ಕೋಟೆ ಮಟ್ಟು ಈ ಪರಿಸರದಲ್ಲಿ ಸರಸು ಬಂಗೇರರ ಜೊತೆಯಲ್ಲಿ ನಮ್ಮ ಅವ್ರ ತಂದೆ ಅಲ್ಲ
ನಮ್ಮ ದಯಾನಂದ ಬಂಗೇರ ಜೊತೆಯಲ್ಲಿ ಹೆಚ್ಚು ಸೇವೆ ಮಾಡಿದವರು ಪ್ರಶಾಂತ್ ಜತ್ತಣ್ಣ ಅವರು ಮತ್ತು ಅವರ ಪತ್ನಿ ಅವರಿದ್ದಾರೆ. ಇವತ್ತು ಕಂಡಾಗೆ ಆಯಿತು, ಹೆಚ್ಚು ಸೇವೆಯನ್ನು ಮಾಡಿದ್ದಾರೆ. ಆದ್ದರಿಂದ ಪ್ರಶಾಂತಿಗೂ ಕೂಡ ವಿನಯ್ ಕುಮಾರ್ ಸೊರ್ಕೆ ಅವರು ಮತ್ತು ವಿಶೇಷವಾಗಿ ನಮ್ಮ ಆತ್ಮೀಯರಾದ, ನಾನು ಚಿಕ್ಕಮಗಳೂರು ಜಿಲ್ಲೆ ಉಸ್ತುವಾರಿ ಇದೆ, ಅಲ್ಲಿ ಹೋದೆ. ಅಲ್ಲಿ 5ಕ್ಕೆ 5 ಗೆಲ್ಸಿಕೊಂತಂದೆ. 5 ವಿಧಾನಸಭೆಯನ್ನು ಗೆಲ್ಲಿಸುವುದಷ್ಟು ಸುಲಭದ ಮಾತಲ್ಲ. ನಾನೊಬ್ಬ ಇನ್ಚಾರ್ಜ್ ಆಗಿ ಒಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಬಸ್ಸಲ್ಲಿ ಹೋಗಿದ್ದೇನೆ, ರಿಕ್ಷಾದಲ್ಲಿ ಹೋಗಿದ್ದೇನೆ, ಸ್ಕೂಟ್ರಲ್ಲಿ ಹೋಗಿದ್ದೇನೆ. ಆ ಭಾಗಕ್ಕೆ ಬಾಳೆಹೊನ್ನೂರಿಗೆ ಸ್ಕೂಟ್ರಲ್ಲಿ ಹೋದೆ. ಮೇಡಮ್, ಅಂದರೆ 128 ದಿನ ಕೆಲಸ ಮಾಡಿದೆ. ನಮಗೆ ಸಾಮರ್ಥ್ಯ ಇದ್ದರೆ, ನಮ್ಮ ಸ್ಟ್ರಾಟಜಿ ನಾವು ಸರಿಯಾದ ದಿಕ್ಕಿನಲ್ಲಿ ಹೋದರೆ ಎಲ್ಲವೂ ಕೂಡ ಸರಿಯಾಗ್ತದೆ. ಆ ದಿಕ್ಕಿನಲ್ಲಿ ಇಲ್ಲಿ ಸರಿಯಾಗಬೇಕಾಗಿತ್ತು. ಆದರೆ ಅದೇನು ಮಾಡೋದು, ಅದನ್ನು ಹೇಳುವಂಥ ವೇದಿಕೆ ಅಲ್ಲದೆ ಇರುವುದರಿಂದ ಏನೇ ಇದ್ರೂ ಕೂಡ ನಮ್ಮಲ್ಲಿ ಪರಸ್ಪರ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ನಾಯಕರುಗಳು ಕೂಡ ಪ್ರಯತ್ನ ಮಾಡಬೇಕು ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ, ಇವತ್ತೊಬ್ಬ ಸಾಮಾನ್ಯ ವ್ಯಕ್ತಿ ಅಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಇವತ್ತು ಅಲ್ಲಿಯ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ನಮ್ಮ ಜಾರ್ಜ್ ಸಾಹೇಬ್ರು ಇವತ್ತು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಆ ಜಾರ್ಜ್ ಸಾಹೇಬ್ರು ಮತ್ತು ನಮ್ಮ JR ಲೋಬೋರವರಿಗೆ ಕೂಡ ಅದನ್ನು ಸ್ಥಾನ ಇಟ್ಕೊಳ್ಬೋದಾಗಿತ್ತು. ಇಲ್ಲ ಮಾರ್ರೆ, ನಿಮಗೆ ಕೊಡಬೇಕು, ಒಬ್ಬ ಯುವಕನಿಗೆ ಅವಕಾಶವನ್ನು ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ. ಅವರು ಕೂಡ ಅದೇ ರೀತಿಯಲ್ಲಿ ಇವತ್ತು ನಾನು ಬೆಳಗಾಮಲ್ಲಿ ಕೇಳಿದ್ರು ನಮ್ಮ ಸ್ನೇಹಿತರು ಹೇಳ್ತಾರೆ, ಅಲ್ಲ ಮಾರ್ರೆ ನಿಮ್ಮ ಅವ್ರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಎಂಬ ಮಾತುಗಳು. ನಾನೇ ಕೆಲಸ ಮಾಡಿದ್ದೇನೆ ಹಿಂದೆ ಅಧಿಕಾರದಲ್ಲಿದ್ದಾಗ ಎಂಬುದು ಕೂಡ ಅವರಿಗೆ ಆ ಭಾಗದಲ್ಲಿ ಜನ ಹೇಳ್ತಾರೆ. ಕಾರಣ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಮೈನಾರಿಟಿ ಸಮುದಾಯದ ಜನ ನನ್ನನ್ನು ಬಹಳ ಪ್ರೀತಿ ಮಾಡಿದ್ದಾರೆ. ಅವರ ಪ್ರೀತಿ, ಅವರ ದುವಾದ ಒಂದು ಪ್ರತಿಫಲ ಇವತ್ತು ಈ ಭಾಗದಲ್ಲಿ ನನಗೆ ಈ ಅವಕಾಶ ಸಿಕ್ಕಿದೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಏನೇ ಇದ್ರೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಸುರ್ಜಿವಾಲಾ ಸಾಹೇಬರಿಗೆ, ರೋಸಿ ಜಾನ್ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಭವಿಷ್ಯದ ನಾಯಕರು, ಅವರ ನಾಯಕತ್ವ ಈ ದೇಶಕ್ಕೆ ಖಂಡಿತವಾಗಿಯೂ ಕೂಡ ಅನಿವಾರ್ಯ ಇದೆ. ಯಾವ ರೀತಿ ಸತ್ಯವನ್ನ ಪ್ರತಿಪಾದಿಸ್ತಕ್ಕಂಥ ಒಂದು ಧೈರ್ಯ ಅವರಿಗೆ ಇವತ್ತು ದೇವರು ಕೊಟ್ಟಿದ್ದಾರೆ. ಅದನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ಮತ್ತು ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದ, ನಿಮ್ಮ ಪ್ರಾರ್ಥನೆ ಅವರಿಗೋಸ್ಕರ ಇರಲಿ ಅಂತೇಳಿ ಹಾರೈಸಿ ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತನಾಡಿದ MA ಗಫೂರ್ ಸರ್ ತಮಗೆ ಧನ್ಯವಾದಗಳು. ಇನ್ನೋರ್ವ ಸನ್ಮಾನಿತರಾದ ವಿನೋದ್ ಕ್ರಾಸ್ಟರ್ ಅವರು ತಮ್ಮ ಸಂದೇಶ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅತಿ ವಂದನೀಯ ಡೇವಿಡ್ ಕ್ರಾಸ್ಟರ್ ಅವರೇ, ಅಲ್ಪಸಂಖ್ಯಾತ ಘಟಕದ ಎಲ್ಲ ಪದಾಧಿಕಾರಿಗಳೇ, ಸನ್ಮಾನಿತರಾದ ನಮ್ಮ ನಾಯಕರಾದ MA ಗಫೂರ್ ಸರ್ ಅವರೇ ಮತ್ತು ಸ್ನೇಹಿತರಾದ ಪ್ರಶಾಂತ್ ಜತ್ತಣ್ಣರವರೇ ಮತ್ತು ಅಲ್ಪಸಂಖ್ಯಾತ ಜಿಲ್ಲಾ ವೇದಿಕೆಯ ಎಲ್ಲ ಸದಸ್ಯರೇ, ಮತ್ತು ಮೊದಲನೇದಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನನ್ನನ್ನು ಗುರುತಿಸಿ ಇಲ್ಲಿಯ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಮಾಡಿದ ನಿಮಗೆ ಧನ್ಯವಾದಗಳು. ಈಗಾಗಲೇ ಹೇಳಿದರು, ನನ್ನ ಕಾರ್ಯವ್ಯಾಪ್ತಿ ಕುಂದಾಪುರ. ನನ್ನ ತಂದೆ ದಿವಂಗತ ಎಡ್ವಿನ್ ಕ್ರಾಸ್ಟೋ ಕುಂದಾಪುರ ಪುರಸಭೆಯ ಅಧ್ಯಕ್ಷರಾಗಿದ್ದರು. ತಾಯಿ ಲಿಯೋನಿಲ್ಲಾ ಕ್ರಾಸ್ಟೋ ಕುಂದಾಪುರ ಪುರಸಭೆಯ ಉಪಾಧ್ಯಕ್ಷರಾಗಿದ್ದರು. ಅವರ ಒಂದು ಗುಡ್ ವಿಲ್ ನನಗೆ ಯಾವಾಗಲೂ ನಾನು ನೆನೆಸ್ಕೊಳ್ಳುವಂಥದ್ದು. ನನ್ನ ಬಗ್ಗೆ ಯಾರಾದರೂ ಅವನು ಒಳ್ಳೆಯವನು ಅಂತ ಹೇಳಬೇಕಾದ್ರೆ ಅದು ನಮ್ಮ ತಂದೆ ತಾಯಿಯವರು ಮಾಡಿದಂಥ ಪುಣ್ಯದ ಕೆಲಸಗಳು, ಅದು ನನಗೆ ಯಾವಾಗಲೂ ಮಾರ್ಗದರ್ಶನವಾಗಿರೋದು. ಅವರನ್ನು ಸಹ ನಾನು ನೆನಪಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ನಾನು ಅಭಿಮಾನ, ನನಗೆ ಯಾವಾಗಲೂ ಒಬ್ಬ ಕ್ರೈಸ್ತನಾಗಿ ನಾನು ಹುಟ್ಟಿದ್ದು. ಯಾಕಂದರೆ ಒಬ್ಬ ಕ್ರೈಸ್ತ ಅಂದ ಕೂಡಲೇ ಒಂದು ಸಮಾಜ ಸೇವೆಯಲ್ಲಿರುವವರು, ಇವರು ಒಳ್ಳೆಯವರು, ಆ ಗುಡ್ ವಿಲ್ ಸಹ ನನಗೆ ಸಿಕ್ಕಿದೆ. ಅದನ್ನು ಸಹ ನನಗೂ ಯಾವಾಗಲೂ ನಾನೆಲ್ಲೋದ್ರೂ ಹೇಳುವಂಥದ್ದು. ಅದ್ರ ಜೊತೆಗೆ ನಾನು ಈಗಾಗಲೇ ಹೇಳಿದರು, ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತ, ಒಬ್ಬ ಬೂತ್ ಅಧ್ಯಕ್ಷನಾಗಿ, ಕುಂದಾಪುರ ನಗರ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ, ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ನಾನು ಸೇವೆಯನ್ನು ಸಲ್ಕೊಂಡು ಬಂದಿದ್ದೆ. ಆದರೆ ಈ ಸಲದ ಸಿದ್ದರಾಮಯ್ಯ ಸರ್ಕಾರ ನನಗೆ ನಗರ ಯೋಜನಾ ಪ್ರಾಧಿಕಾರದ ಕುಂದಾಪುರದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ನನಗೆ ಅಭಿಮಾನ. ಯಾಕಂತ ಹೇಳಿದರೆ ಕುಂದಾಪುರ ಮತ್ತು ಉಡುಪಿ ಬೈಂದೂರು ತಾಲೂಕಿನ ಸಾಧಾರಣ ಒಂದು 60 ಗ್ರಾಮಗಳಿಗೆ ನಾನು ಅಧ್ಯಕ್ಷನಾಗಿದ್ದೇನೆ. ಸಾಧಾರಣ ಓವರಾಲ್ 4,25,000 ಪಾಪ್ಯುಲೇಷನ್ ಅಲ್ಲಿರುವಂಥದ್ದು. ಅದರಲ್ಲಿ ಕ್ರಿಶ್ಚಿಯನ್ರು ಅಂತ ನೋಡ್ಲಿಕ್ಕೆ ಹೋದರೆ ಇರುವಂಥದ್ದು ಕೇವಲ 25,000. ಆದರೆ ಒಬ್ಬ ಕ್ರೈಸ್ತನಾಗಿ ನನಗೆ ಈ ಸಿದ್ದರಾಮಯ್ಯ ಸರ್ಕಾರ ಆಯ್ಕೆ ಮಾಡಿದೆ ಅಂತ ಹೇಳಿದರೆ ನಿಜವಾಗಿ ನನಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಷ್ಟೊಂದು ಅಭಿಮಾನ ಆಗ್ತಾ ಇದೆ.
ಪ್ರಾಧಿಕಾರ ಅಧ್ಯಕ್ಷರಾಗಿ ಗಫೂರ್ ಸಾಹೇಬರು ಕೇಳಿದ್ರು ಎಷ್ಟು ತಿಂಗಳಾಯ್ತು ಅಂತ. 11 ತಿಂಗಳಾಯ್ತು ಸರ್. ಬಂದ ಮೇಲೆ ನಾನು ಏನು ಮಾಡಿದೆ ಅಂತ ಕೇಳಿದ್ರೆ ಇವ್ರು ತುಂಬ ನನಗೆ ಸನ್ಮಾನ ಮಾಡಿ ತುಂಬ ಜವಾಬ್ದಾರಿ ಅಂತ ಕೊಟ್ಟಿದ್ರು. ಆದರೆ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ ಬಂದ ಕೂಡಲೇ ಕುಂದಾಪುರ ವ್ಯಾಪ್ತಿಯ ಎಲ್ಲ ಪೆಂಡಿಂಗ್ ಫೈಲ್ಸ್ಗಳನ್ನು ತೆಗೆದು ಎಲ್ಲ ಇಂಜಿನಿಯರ್ಸ್ಗಳನ್ನು ಕರೆದು ಅವರ ಒಂದು ಮೀಟಿಂಗ್ ಮಾಡಿ ಎಲ್ಲ ಡ್ರಾಯಿಂಗ್ಸ್ಗಳು ಯಾವ ರೀತಿ ಆಗಬೇಕು, ಕೆಲಸಗಳು ಬೇಗ ಆಗಬೇಕಾದ್ರೆ ಅಂದರೆ ಇದ್ರ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇರಲಿಲ್ಲ. ಸೊ ಅದನ್ನು ಮಾಡಿ ನಾನು ಪ್ರಾರಂಭ ಮಾಡಿದೆ. ನಾನು ಬರಬೇಕಾದ್ರೆ ಒಂದು ಸಾಧಾರಣ 600 ಫೈಲ್ಗಳು ಬಾಕಿ ಇತ್ತು. ಇವತ್ತು ಕುಂದಾಪುರಕ್ಕೆ ಬಂದರೆ ಕೇವಲ ಒಂದು 100-150 ಫೈಲ್ಗಳು ಇರ್ಬೋದು. ಅಲ್ಲಿ ತನಕ ಮಾಡಿದ್ದೀನಿ. ನಾಡ್ದು 10ನೇ ತಾರೀಕಿಗೆ ಮೋಸ್ಟ್ಲಿ ಕುಂದಾಪುರದಲ್ಲಿ ಒಂದು ಆಂದೋಲನವನ್ನು ಸಹ ನಾನು ಮಾಡ್ತಾ ಇದ್ದೇನೆ. ಯಾವುದೆಲ್ಲ ಪೆಂಡಿಂಗ್ ಫೈಲ್ಸ್ ಇದೆ, ಏನೆಲ್ಲ ಸಮಸ್ಯೆ ಇದೆ ಅವರಿಗೆಲ್ಲ ಕರೆದು ಒಂದ್ಸಲ ಜನರೊಟ್ಟಿಗೆ ಬೆರೆತು ಒಂದು ಕಾರ್ಯಕ್ರಮವನ್ನ ಮಾಡಬೇಕಂತ ಸಹ ಒಂದು ಆಲೋಚನೆ ಇದೆ. ಒಟ್ಟಾರೆ ಹೇಳೋದಾದ್ರೆ ಜನಸ್ನೇಹಿಯಾಗಿ ಆಫೀಸನ್ನು ನಡೆಸುವುದೇ ನನ್ನ ಕೆಲಸವಾಗಿದೆ. ಜೊತೆಗೆ ಹೇಳಿದ್ರು ಅಲ್ಪಸಂಖ್ಯಾತ ವೇದಿಕೆ, ನೀವು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರು, ಅವರಿಗೆ ನೀವು ನ್ಯಾಯ ಕೊಡಬೇಕು ಅಂತ. ಖಂಡಿತವಾಗಿ ನೀವು ನನ್ನ ಕಚೇರಿಗೆ ಬಂದರೆ ಕೇವಲ ಅಲ್ಪಸಂಖ್ಯಾತರು ಅಂತ ಮಾತ್ರ ನಾನು ಹೇಳುವುದಿಲ್ಲ, ನನ್ನವರು ಅಂತ ಯಾರು ಬಂದರೆ ಖಂಡಿತವಾಗಿ ಅವರ ಕೆಲಸವನ್ನು ಪ್ರಥಮವಾಗಿ ನಾನು ಮಾಡಿಕೊಟ್ಟ ಉದಾಹರಣೆಗಳಿವೆ. ಜೊತೆಗೆ ನನಗೆ ಇಲ್ಲಿ ತನಕ ಬರಲಿಕ್ಕೆ ಮುಖ್ಯ ಕಾರಣರೇ ಈಗ ಗಫೂರ್ ಸಾಹೇಬ್ ಹೇಳಿದಾಗೆ ನಮ್ಮ ನಾಯಕರಾದ ದಿವಂಗತ ಆಸ್ಕರ್ ಫರ್ನಾಂಡಿಸ್ ಅವರು ಯಾವಾಗಲೂ ಕುಂದಾಪುರಕ್ಕೆ ಬಂದರೆ ಬೆನ್ತಟ್ಟಿ ಹೋಗ್ತಾ ಇದ್ರು. ಅವ್ರು ಬೆನ್ತಟ್ಟಿ ಹೋದ್ರು ಅಂದರೆ ನೀನು ಕರೆಕ್ಟ್ ಕೆಲಸ ಮಾಡ್ತಾ ಇದ್ದಿ, ಸರಿ ಡೈರೆಕ್ಷನಲ್ಲಿ ಇದ್ದಿ ಅಂತ. ಅಂದರೆ ಬಾಯಿ ಬಿಟ್ಟವರು ಯಾರಿಗೂ ಹೇಳುವವರಲ್ಲ. ಸೊ ಅವರನ್ನು ಸಹ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಜೊತೆಗೆ ನಮ್ಮ ನಾಯಕರಾದ ಮಾಜಿ ಸಭಾಪತಿಗಳಾದ ಶ್ರೀ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಕುಂದಾಪುರದಲ್ಲಿ ನನ್ನ ನಾಯಕರು, ನನಗೆ ಗಾಡ್ ಫಾದರ್ ಅಂತಿರುವವರೇ ಪ್ರತಾಪ್ ಚಂದ್ರ ಶೆಟ್ಟಿ ಅವರು. ಅವರ ಒಂದು ನಿರ್ದೇಶನದ ಮೇಲೆಗೆ ನನಗೆ ಇದೊಂದು ಜವಾಬ್ದಾರಿ ಸಿಕ್ಕಿರುವಂಥದ್ದು. ನನಗೆ ಯಾವಾಗ ಪ್ರಾಧಿಕಾರ ಅಧ್ಯಕ್ಷನಾಗಿದ್ದೆ ಅವತ್ತು ಸಾಯಂಕಾಲ ಅವರು ನಮ್ಮ ಮನೆಗೆ ಬಂದಿದ್ರು ಗಫೂರ್ ಸರ್. ಅವ್ರು ಸಾಧಾರಣ ಯಾರು ಮನೆಗೆ ಹೋಗುವಾರಲ್ಲ, ಯಾರ ಹತ್ರಿಗೆ ಸಾಧಾರಣ ಅವರ ಸಮಕಾಲೀಕನ ಜೊತೆಗೆ ಮಾತ್ರ ಅವರು ಸರಿಯಾಗಿ ಬೆರೆತು ಮಾತಾಡೋರು ಓಪನ್ ಆಗಿ. ಅದ್ರ ನಮ್ಮ ಮನೆಗೆ ಬಂದು ನನ್ನ ಕಾರ್ಯಕ್ರಮಕ್ಕೆ, ಪದಗ್ರಹಣ ಕಾರ್ಯಕ್ರಮಕ್ಕೆ ಅವ್ರು ಬಂದಿರಲಿಲ್ಲ, ಮನೆಗೆ ಬಂದು ವಿಶ್ ಮಾಡಿ ನಮ್ಮ ಮನೇಲಿ ಎಲ್ಲರೂ ನಾವು ಫ್ಯಾಮಿಲಿ ಫುಲ್ ಇದ್ದಿದ್ರು. ಅವ್ರ ಮುಂದೆ ನಂಗೆ ನಿಲ್ಲಿಸಿ ಅವ್ರು ಹೇಳಿದರು, ಅವರು ಯಾರ ಮನೆಗೂ ಆಗಿ ಹೋಗೋರಲ್ಲ. ಯಾಕಂದ್ರೆ ನನ್ನ ಮನೆಯಲ್ಲಿ ನಾನು ಇಲ್ಲೆಲ್ಲ ತುಂಬ ಸನ್ಮಾನಗಳು ಮಾಡ್ತೇನೆ, ಎಲ್ಲರ ಕೆಲಸಕ್ಕೆ ಯಾವ ಕೆಲಸ ಹೇಳಿದ್ರು ಮುಂದೋಗಿ ನಿಲ್ತೇನೆ, ಎಲ್ಲದೂ ಹೌದು. ಆದರೆ ಮನೆಯಲ್ಲಿ ಸ್ವಲ್ಪ ನಾನು ಒಂಥರ ವಿಲನ್ ಇದ್ದಂಗೆ, ಯಾಕಂದರೆ ಮನೇಲಿ ಇರೋದಿಲ್ಲ, ಯಾವಾಗಲೂ ಹೊರಗಡೆ ಇರ್ತೇನೆ. ಆದರೆ ನನ್ನನ್ನು ನಿಲ್ಲಿಸಿ ಅವ್ರು ಹೇಳಿದರು, ಕುಂದಾಪುರ ಕಾಂಗ್ರೆಸ್ಸಲ್ಲಿ ಯಾರೂ ಇಲ್ಲದೆ ಇದ್ದಾಗ ಮುಂದೆ ನಿಲ್ಲಿಸಿದ್ದ ನಾನು ಇವನಿಗೆ ಕೊಟ್ಟ ಜವಾಬ್ದಾರಿಯನ್ನು ಪರಿಪೂರ್ಣ ಮಾಡಿದ್ದಕ್ಕೆ ಅವನಿಗೆ ಏನಾದರೂ ಒಂದು ಸ್ಥಾನ ಕೊಡ್ಬೇಕಂತ ನಾನು ಕಾಯ್ತಾ ಇದ್ದೆ. ಈ ಸಲ ಅವಕಾಶ ಸಿಕ್ತು, ಅವನಿಗೆ ಕೊಟ್ಟೆ ಅಂತ. ನನಗೆ ಈ ಸರ್ಟಿಫಿಕೇಟ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಂಥ ದೊಡ್ಡ ಸರ್ಟಿಫಿಕೇಟ್ ಪ್ರತಾಪಣ್ಣನ ಬಾಯಲ್ಲಿ ಬಂದಂಥ ಆ ಮಾತುಗಳು ಮಾತ್ರ ಅಲ್ಲ, ನಮ್ಮ ನಾಯಕರಾದ ಮಾಜಿ ಸಂಸದರಾದ ಜಯಪ್ರಕಾಶ್ ಹೆಗಡೆ ಅವರು ಸಹ ನನಗೆ ಅನೇಕ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಮಾತ್ರವಲ್ಲ, ನಮ್ಮ MLC ಐವನ್ ಡಿಸೋಜರ್ ಅವರು, ಯಾಕಂತ ಹೇಳಿದ್ರೆ ನನಗೆ ಆರ್ಡರ್ ಕುಂದಾಪುರದಿಂದ ನನಗೆ ಬಂತು. ಆದರೆ ವಿಧಾನಸೌಧದಲ್ಲಿ ಹೋದರೆ ಇಲ್ಲಿ ನಾನು ಯಾವಾಗಲೂ ಹೇಳುವಂಥದ್ದು, ಶಾಸ್ತಾನ ಟೋಲಿನ ಆಚೆಗೆ ಹೋದರೆ ನಾವು ಭಯಂಕರ ಹೀರೋ ಅಂತ. ಶಾಸ್ತಾನ ಟೋಲ್ ಪಾಸ್ ಆದ ಕೂಡ ಮೊಬೈಲ್ ಟಂಗ್ ಟಂಗ್ ಅಂತ ದುಡ್ಡು ಯಾವಾಗ ಕಟ್ಟಾಗ್ತದೆ, ಅದ್ರ ಮೇಲೆ ನಾವು ಸ್ವಲ್ಪ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಅಂತ, ಅಂದರೆ ಸಾಧಾರಣ ನಾನು ಕೇಳೋರಿಲ್ಲ ಅಂತ. ಆದರೂ ಅಂಥದ್ರಲ್ಲಿ ಸಹ ವಿಧಾನಸೌಧಕ್ಕೆ ಹೋದಾಗ ನನಗೆ ಕೈ ಹಿಡಿದು ಈ ಆರ್ಡರ್ ಕೈಯಲ್ಲಿ ಸಿಗೋ ತನಕ ನನಗೆ ಸಹಾಯವನ್ನು ಮಾಡಿದವರು ಐವನ್ ಡಿಸೋಜರ್ ಅವರು, ಅವರನ್ನೆಲ್ಲ ನೆನಪಿಸ್ಕೊಳ್ತಾ. ಆದರೆ ಇವತ್ತಿನ ಸಂದರ್ಭ ನಮ್ಗೆ ಗೊತ್ತಿದೆ, ಅಲ್ಪಸಂಖ್ಯಾತರು ಅಂತ ಹೇಳಿದರೆ ನಮ್ಮ ದೇಶದ ರಾಜಕೀಯದಲ್ಲೇ ಅಲ್ಪಸಂಖ್ಯಾತರು ಅಂತ ಹೇಳಿದರೆ ಅವರನ್ನು ತೋರಿಸ್ಕೊಂಡು ಅವರು ಸರಿ ಇಲ್ಲ, ದೇಶದ್ರೋಹಿಗಳಂತೇಳಿಯೇ ರಾಜಕಾರಣ ನಡೆಯುವಂಥದ್ದು. ಈ ರಾಜಕಾರಣದ ಯಾವುದು ಪ್ರಯೋಗಶಾಲೆ ಉಡುಪಿ ಜಿಲ್ಲೆ. ಈ ಉಡುಪಿ ಜಿಲ್ಲೆಯಲ್ಲಿ ನಾವು ಅಲ್ಪಸಂಖ್ಯಾತರಾಗಿ ರಾಜಕೀಯದಲ್ಲಿರೋದಂದಾಗ ಒಂದು ಸ್ವಲ್ಪ ನಮ್ಗೆ ಕಷ್ಟ ಆಗ್ತದೆ. ಆದರೂ ನಾನು ಹೇಳೋದಿಷ್ಟೇ, ನಾವು ಸಂಘಟಿತರಾಗಿ ಇರೋಣ. ಈಗಿನ ಒಂಥರ ಸಮೀಕರಣವನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಅಹಿಂದ ವರ್ಗದವರು ಅಂತೇಳಿ ನಾವು ಸಪ್ರೇಟ್ ಆಗಿರುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಹಾಗೂ ನಾವು ಜೊತೆಯಾಗಿರೋಣ. ನಾವು ಯಾವಾಗ ಹೇಳಿದ್ರು ನನಗೆ ಕೋಮು ಸೌಹಾರ್ದ ವೇದಿಕೆ, ಈ ಕಮ್ಯುನಲ್ ಹಾರ್ಮನಿ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಅಂತ. ನಾನು ಪ್ರಾಧಿಕಾರ ಅಧ್ಯಕ್ಷನಾಗ್ತೀನಿ, ಕಾಂಗ್ರೆಸ್ಸಲ್ಲಿ ಮುಂದೆ ಬರ್ತೀನಿ, ಇದ್ಯಾವುದೂ ಅಲ್ಲ. ನನಗೆ ನನ್ನ ಫೀಲಿಂಗ್ ಇರುವುದೇ ಕಮ್ಯುನಲ್ ಹಾರ್ಮನಿಯಲ್ಲಿ. ಅಲ್ಲಿ ನಮ್ಮ ಇದ್ರಿಸ್ ಸರ್ ಅವರು ಇದ್ದಾರೆ, ಅವ್ರ ಜೊತೆಗೆ ಎಷ್ಟೋ ಸಲ ನಾನು ಬಾಬಾ ಬುಡಾನ್ಗಿರಿ ಬೆಟ್ಟವನ್ನು ಹತ್ತಿದ್ದೇನೆ. ಯಾಕಂತ ಹೇಳಿದರೆ ಬಜರಂಗ ದಳದವರು 10,000 ಜನ ಹತ್ತಿದ್ರೆ ನಾವು 100 ಜನ ಸರ್, 10,000ಕ್ಕೆ ಪೈಪೋಟಿ ಕೊಡಲಿಕ್ಕೆ ನಾವು 100 ಜನ ಬಾಬಾ ಬುಡಾನ್ಗಿರಿ ಹತ್ತಿ ಬರ್ತೀವಿ. ಅಂದರೆ ಆ ರೀತಿ ನನ್ನ ರಕ್ತದಲ್ಲೇ ಇರುವಂಥದ್ದು. ಖಂಡಿತವಾಗಿ ಈ ಜವಾಬ್ದಾರಿ
ಇವತ್ತು ಇಲ್ಲಿ ಸಂಭ್ರಮ ಅಂತ ಹೇಳಿ ಹೇಳಿದರು. ಇದು ಸಂಭ್ರಮ ಅಲ್ಲ, ಪ್ರತಿಯೊಂದು ಶಾಲ್ ನಮ್ಗೆ ಹಾಕಿದ ಕೂಡಲೇ ಅದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ. ಖಂಡಿತ ನೀವು ಕೊಟ್ಟ ಜವಾಬ್ದಾರಿಯನ್ನು ನಾನು ಎಲ್ಲಿ ಹೋಗಿ ತಲುಪಿಸಬೇಕು ಆ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ. ಮತ್ತು ಪುನಃ ನಿಮಗೂ ನಾನು ಅಭಿನಂದನೆ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜಿಲ್ಲಾ ಅಲ್ಪಸಂಖ್ಯಾತರ ವೇದಿಕೆ ಒಂದು ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಚಾರ್ಲ್ಸ್ ಆಮ್ಲರ್ ಅವರೇ, ನನ್ನ ಆತ್ಮೀಯರಾದಂಥ ಫಾದರ್ ಡೇವಿಡ್ ಕ್ರಾಸ್ಟರ್ ಅವರೇ, ಅದೇ ರೀತಿ ಇನ್ನೊಬ್ಬ ಸ್ನೇಹಿತರು ಇವತ್ತಿನ ಮುಖ್ಯ ಅತಿಥಿ ಮೌಲಾಬಾಯಿ ಅವರೇ, ಮತ್ತು ನಮ್ಮೆಲ್ಲರ ನಾಯಕರಾಗಿರುವಂಥ ಈಗಾಗಲೇ ಸನ್ಮಾನಗೊಂಡಂಥ ಗಫೂರ್ ಅಣ್ಣನವರೇ, ಸ್ನೇಹಿತರಾದ ವಿನೋದ್ ಕ್ರಾಸ್ಟರ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಯಾವುದೇ ಒಂದು ಸ್ಥಾನ, ಈ ಸ್ಥಾನ ನಾನು ನೆನೆಸುವಂಥದ್ದು ಅದು ದೇವರ ದಯೆ ಎಂಬುದಾಗಿ. ಒಬ್ಬ ವ್ಯಕ್ತಿಗೆ ಜನರ ಇನ್ಫ್ಲುಯೆನ್ಸ್ ಇರ್ಬೋದು, ಜನರ ಪ್ರಯತ್ನಗಳಿರ್ಬೋದು ಅಥವಾ ನಮ್ಮ ಪ್ರಯತ್ನಗಳಿರ್ಬೋದು, ಆದರೆ ದೇವರ ಸಹಾಯ ಇಲ್ಲದೆ ಯಾರಿಗೂ ಕೂಡ ಯಾವ ಸ್ಥಾನಕ್ಕೆ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಈ ಒಂದು ಸ್ಥಾನಕ್ಕೆ ಕೂಡ ನನಗೆ ಸಹಾಯ ಮಾಡಿದ ಮೊದಲನೇ ದೇವರಿಗೆ ನಾನು ಎಲ್ಲ ಸ್ತೋತ್ರವನ್ನು ಸಲ್ಲಿಸಿ, ನನಗಿಲ್ಲಿ ಸನ್ಮಾನ ಮಾಡಿದ್ದಕ್ಕಾಗಿ ಅಲ್ಪಸಂಖ್ಯಾತರ ವೇದಿಕೆ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ವಂದಿಸಿ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆಲ್ಲ ನಮ್ಮೆಲ್ಲ ನಾಯಕರಾಗಿರುವಂಥ ಗಫೂರಣ್ಣ ಯಾವಾಗಲೂ ಕೂಡ ಭಾಳಷ್ಟು ಜನರ ಹೆಸರುಗಳನ್ನು ಹೇಳ್ತಾರೆ. ಅದು ಇಲ್ಲಿ ಇಲ್ಲದಿದ್ದರೂ ಕೂಡ ಅವರೆಲ್ಲರ ಹೆಸರುಗಳನ್ನು ನೆನಪಿಸುವಂಥದ್ದು ಅವರು ಭಾಳ ನಾವು ಯಾವಾಗಲೂ ನೋಡ್ತೇವೆ. ಅದರಲ್ಲಿ ಹಾಜಿ ಅಬ್ದುಲ್ಲಾ ಸಾಹೇಬ್ರದ್ದು, ಅದೇ ರೀತಿ ಬೇರೆ ಬೇರೆ ಜನರ ಹೆಸರನ್ನು ಹೇಳ್ತಾರೆ. ನಾನು ಗಫೂರಣ್ಣ ಹತ್ರ ಅಂತ ಕೇಳ್ತೇನೆ, ದಯಮಾಡಿ ಈಗ ಅಲ್ಪಸಂಖ್ಯಾತರ ಇಲಾಖೆ ಕೂಡ ಇದೆ ನಮ್ಮ ಹತ್ರ, ನೀವು ಹೇಳೋದು ಬಿಟ್ಟರೆ ಬೇರೆ ಯಾರು ಹೇಳೋದಿಲ್ಲ ಇದೆಲ್ಲ ಹೆಸರುಗಳು. ಸಾಧ್ಯವಾದರೆ ಒಂದು ಕೈಪಿಡಿ ಈ ರೀತಿಯಾಗಿ ಹಾಜಿ ಅಬ್ದುಲ್ಲಾ ಅವರು ಮಾಡಿದಂಥ ಕಾರ್ಯಗಳ ಬಗ್ಗೆ ಸರ್ಕಾರದಿಂದ ಒಂದು ಕೈಪಿಡಿ ಒಂದು ವೇಳೆ ಮಾಡುವುದಾದರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಅದೇ ರೀತಿ ಕ್ರೈಸ್ತರಲ್ಲಿ ಕೂಡ ಅನೇಕ ದೊಡ್ಡ ದೊಡ್ಡ ಸೇವೆಗಳನ್ನು ಗೈದಂಥ ಸೇವಕರಿದ್ದಾರೆ, ಸಾಧಕರಿದ್ದಾರೆ. ಅಂಥವ್ರದ್ದು ಕೂಡ ವಿಶೇಷವಾಗಿ ಕಿಟ್ಟೆಲ್ ದೊರೆಯವರು ನಮಗೆ ಡಿಕ್ಷನರಿ ಕೊಟ್ಟವರು, ಆದರೆ ಅದು ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಅಂಥದ್ದೆಲ್ಲ ಕೂಡ ನಾನು ಈಗಾಗಲೇ ಕ್ರೈಸ್ತ ಅಭಿವೃದ್ಧಿ ನಿಗಮದಲ್ಲಿ ಇದನ್ನು ಪ್ರಸ್ತಾಪನೆ ಮಾಡಿದೆ. ನಮ್ಮಲ್ಲಿ ಕೂಡ ಅನೇಕ ಫಾದರ್ನವರು, ನಮ್ಮ ಅನೇಕ ರೆವರೆಂಡ್ನವರು ಬೇರೆ ಬೇರೆ ಸಮಾಜದಲ್ಲಿ ಬಹಳಷ್ಟು ಉತ್ತಮವಾದ ಕಾರ್ಯಗಳನ್ನು ಮಾಡಿದ್ದಾರೆ. ಅವರೊಂದು ಕೈಪಿಡಿಯನ್ನು ನಮ್ಮ ಕ್ರೈಸ್ತ ಅಭಿವೃದ್ಧಿ ನಿಗಮದಿಂದ ಮಾಡಬೇಕೆನ್ನುವಂಥ ರೀತಿಯಲ್ಲಿ. ಹಾಗೇನಾಗ್ತದೆ, ಇದು ಮರೆತು ಹೋಗುದಿಲ್ಲ ಅಂತೇಳಿ. ಮತ್ತು ಅಷ್ಟು ಮಾತ್ರವಲ್ಲ, ಈ ಒಂದು ಕ್ರೈಸ್ತ ಅಭಿವೃದ್ಧಿ ನಿಗಮಕ್ಕೆ ನನಗೆ ಈ ನಿಗಮಕ್ಕೆ ನಿರ್ದೇಶಕರು ನನಗೆ ಬಹಳಷ್ಟು ಜನರು ಸಹಾಯ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈಗಾಗಲೇ ಯಾರೆಲ್ಲ ಮಾಡಿದ್ದಾರೆ ಅಂತೇಳಿ ಗಫೂರಣ್ಣನಿಗೆ ಸರಿಯಾಗಿ ಗೊತ್ತಿದೆ. ಸೊ ಅದರಲ್ಲಿ ಐವನ್ ಡಿಸೋಜರ್ ಅವರು ಕೂಡ ಒಂದು ಪಾತ್ರರಾಗಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಅನೇಕರು ಕೂಡ ನನಗೆ KJ ಜಾರ್ಜ್ ಅವರಿಗೆ ಇರ್ಬೋದು, ನಮ್ಮ ವಿಶೇಷವಾಗಿ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು, JR ಲೋಬೋ ಅವರು, ಅನೇಕ ನಾಯಕರು ಈ ಒಂದು ನನ್ನ ಸ್ಥಾನಕ್ಕೆ ಬರಲಿಕ್ಕೆ ನನಗೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ನೆನಪಿಸ್ಕೊಳ್ತೇನೆ. ಮತ್ತು ನನ್ನ ಒಂದು ಮನವಿ ಏನಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿದೆ ಬಲ್ಬ್ ತಯಾರಿಸಿದವರು ಯಾರು ಅಂತೇಳಿ. ಯಾರು? ಥಾಮಸ್ ಆಲ್ವಾ ಎಡಿಸನ್. ಸೊ ಅವರೊಂದು ಸ್ಟೋರಿ ಹೆಚ್ಚಿನವರಿಗೆ ಗೊತ್ತಿದೆ. ಅವರ ಸ್ಟೋರಿ ಹೇಗೆ ಅಂತ ಹೇಳಿದ್ರೆ, ಅವರನ್ನು ಒಂದು ದಿವಸ ಸ್ಕೂಲಲ್ಲಿ ಅವರ ಕೈಯಲ್ಲಿ ಒಂದು ಪತ್ರ ಕೊಡ್ತಾರೆ. ಆ ಪತ್ರವನ್ನು ತಾಯಿಗೆ ಕೊಡಿ ಅಂತೇಳಿ ಆ ಪತ್ರವನ್ನು ತಂದು ತಾಯಿ ಕೊಡ್ತಾರೆ. ಆ ಪತ್ರವನ್ನು ತಾಯಿ ಓದ್ತಾಳೆ. ಓದಿ ಹೇಳ್ತಾಳೆ, ಮಗನೇ, ನಿನಗೆ ಹೀಗೆ ಬರೆದಿದ್ದಾರೆ, ಇಲ್ಲಿ ಈ ಸ್ಕೂಲಲ್ಲಿ ನಿನಗೆ ಕಲಿಸುವಷ್ಟು ಯೋಗ್ಯತೆ ಇರುವಂಥ ಯಾವುದೇ ರೀತಿಯ ಪ್ರೊಫೆಸರ್ ಅಥವಾ ಟೀಚರ್ಸ್ ಇಲ್ಲ. ಹಾಗಾಗಿ ನಿನ್ನ ಜ್ಞಾನಕ್ಕೆ
ನಿನ್ನ ಮನೆಯಲ್ಲೇ ಕೂತು ನೀನು ಕಲಿಯಬೇಕು ಎನ್ನುವಂಥ ರೀತಿಯಲ್ಲಿ ಹೇಳ್ತಾರಂತೆ. ಹಾಗೆ ಅವನು ಲೋಕದ ಪ್ರಸಿದ್ಧವಾದ ಬಲ್ಬ್ ಮಾತ್ರವಲ್ಲ, ಮೈಕ್ರೋಫೋನ್ ಇರ್ಬೋದು, ಬೇರೆ ಬೇರೆ ಕಂಡಿಡಿದಂಥ ಬಹಳ ದೊಡ್ಡ ವಿಜ್ಞಾನಿಯಾಗಿ ಮಾರ್ಪಡ್ತಾನೆ. 130. ತದನಂತರ ಒಂದು ದಿವಸ ತಾಯಿ ತೀರಿ ಹೋಗ್ತಾರೆ. ತೀರಿ ಹೋದಾಗ ಆ ಚೀಟಿ ಆತನ ಕೈಗೆ ಸಿಗ್ತದೆ. ಆ ಚೀಟಿಯಲ್ಲಿ ಏನು ಬರ್ದಿತ್ತು ಅಂತ ಹೇಳಿದ್ರೆ, ನಿನ್ನ ಮಗ ಅವನು ದಡ್ಡ, ಅವನಿಗೆ ಯಾವುದು ಕೂಡ ಸರಿ, ಎಷ್ಟು ಕಲಿಸಿದ್ರು ಕೂಡ ತಲೆಗೆ ಹೋಗುವುದೇ ಇಲ್ಲ, ಹಾಗಾಗಿ ನಮ್ಮ ಸ್ಕೂಲಲ್ಲಿ ಅವನಿಗೆ ಬರಲಿಕ್ಕೆ ಅರ್ಹತೆ ಇಲ್ಲ ಎನ್ನುವ ತೀರ್ಪು ಕೊಡ್ತಾರೆ. ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಮ್ಮ ಸಮುದಾಯದಲ್ಲಿ ಯಾರಾದರೂ ಒಂದು ಮೇಲಕ್ಕೆ ಬರುವಾಗ ಅವರನ್ನು ಪ್ರೋತ್ಸಾಹಿಸುವಂಥ ಜನರು ಬೇಕಾಗಿದೆ. ಅದು ಯಾರೇ ಆಗಿರಲಿ. ಅನೇಕ ಅವರು ತಾವೇನು ಮಾಡ್ತೇವೆ, ಯಾರ್ದೋ ಸುದ್ದಿಗಳನ್ನು ಕೇಳಿಕೊಂಡು, ಈಗಾಗಲೇ ನಮಗೆ ಗಫೂರನ್ನು ಅನೇಕ ವಿಷಯ ಹೇಳ್ತಾ ಇದ್ದೆ. ಸೊ ಏನಾಗ್ತದೆ, ಅವ್ರನ್ನ ಕುಗ್ಗಿಸುವಂಥ ಕಾರ್ಯವನ್ನು ಬಿಟ್ಟು ಎನ್ಕರೇಜ್ ಮಾಡುವಂಥ ಕಾರ್ಯಗಳು ಆಗಬೇಕು. ಅದರ ಜೊತೆಗೆ ನನಗೆ ಇವತ್ತು 9 ಜಿಲ್ಲೆಗಳ ಒಂದು ಉಸ್ತುವಾರಿ ಕೂಡ ಕೊಟ್ಟಿದೆ. ಅದು ಮಂಗಳೂರು, ಉಡುಪಿ, ಉತ್ತರ ಕರ್ನಾಟಕ, ಗದಗ್ ಮತ್ತು ಹಾವೇರಿ, ಬೆಳಗಾಂ ಮತ್ತು ಧಾರವಾಡ ಎಲ್ಲ ಜಿಲ್ಲೆಗಳ ಉಸ್ತುವಾರಿಯನ್ನು ಒಟ್ಟು ನಾವು 9 ಜನ ಅಧ್ಯಕ್ಷರನ್ನು ಸೇರಿ 9 ಜನ ನಮ್ಮ ಟೀಮ್. ಈ 9 ಜನರಲ್ಲಿ ನನಗೆ 9 ಜಿಲ್ಲೆಗಳನ್ನು ನನಗೆ ಒಬ್ಬನೇ ಕೊಟ್ಟಿದ್ದಾರೆ. ಸೊ ನಾನು ಎಲ್ಲ ಜಿಲ್ಲೆಗಳಿಗೆ ಹೋಗುವಾಗ ಗಫೂರನ್ನ ಹೆಸರು ಎಲ್ಲ ಕಡೆಯಲ್ಲಿ ಕೇಳಿ ಬರುತ್ತೆ. ಉಡುಪಿ ಅವರು ಅಂತ ಕೇಳುವಾಗ ಅಲ್ಲಿ ಹೇಳ್ತಾರೆ ಗಫೂರ್ ಅವರು, ಅವರು ಗೊತ್ತು. ಒಂದು ಬಳ್ಳಾರಿ ನಮ್ಮ ಡೈರೆಕ್ಟರ್ಸ್ ಕೂಡ ಕೇಳ್ತಾರೆ, ಬಳ್ಳಾರಿ ರವಿ ಅವರು ಕೂಡ ನಿಮ್ಮನ್ನು ಕೇಳ್ತಾ ಇದ್ರು. ಸೊ ಗಫೂರಣ್ಣನಿಗೆ ಒಂದು ವಿಶೇಷವಾದ ಒಂದು ಮರ್ಯಾದೆ ಉಡುಪಿಗಿಂತ ಹೆಚ್ಚಾಗಿ ಹೊರಗೆ ಹೆಚ್ಚಾಗಿದೆ. ಇಲ್ಲಿ ಇದೆ, ಬಟ್ ಇಲ್ಲಿಗಿಂತ ಹೆಚ್ಚಾಗಿ ಹೊರದ ಊರಿನಲ್ಲಿ ಬಹಳಷ್ಟು, ಯಾಕಂದ್ರೆ ಅಷ್ಟು ಅವರ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಎಲ್ಲರಿಗೂ ಕೂಡ ಇದೆ. ಸೊ ಹಾಗಾಗಿ ಅವರನ್ನು ಕೂಡ ತಾವು ನಮ್ಮೆಲ್ಲರನ್ನು ಕೂಡ ತಾವು ಸನ್ಮಾನ ಮಾಡಿದ್ದೀರಿ. ನನ್ನ ಕಳಂಕಳಿಯ ವಿನಂತಿ ಏನಂತ ಹೇಳಿದ್ರೆ, ಇದು ಹೊಸ ನಿಗಮ. ಈಗಾಗಲೇ ನಾವು ನಿಗಮದಲ್ಲಿ ಬಹಳಷ್ಟು ಪ್ಲಾನ್ ಮಾಡ್ತಿದ್ದೇವೆ, ಎಲ್ಲರಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಟ್ಟಬೇಕೆಂಬುದಾಗಿ. ಈಗಾಗಲೇ ನಮ್ಮ ಅಜೀಜ್ ಅವರು ಹೇಳಿದ್ರು, ನೀವು ಕೆಲಸ ಮಾಡಬೇಕು ಎನ್ನುವಂಥ ರೀತಿಯಲ್ಲಿ. ಖಂಡಿತವಾಗ್ಲೂ ಈ ಸನ್ಮಾನ ಮಾಡುವಾಗ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಈ ಸನ್ಮಾನ ನಮಗೆ ತಲೆಗೆ ಕಿರೀಟ ಬರುವಂಥದ್ದಲ್ಲ. ಸನ್ಮಾನ ಯಾವಾಗಲೂ ನೀವು ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ಎನ್ನುವಂಥ ಒಂದು ಎಚ್ಚರಿಕೆಯ ಒಂದು ಗಂಟೆ ಆಗ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮನ್ನು 3 ಮುತ್ತೆ ಅಂತ ಯಾರು ಕರೆದದ್ದು? 3 ಮುತ್ತೆ ಅಂತ ಹೇಳಿದಿರಿ. 3 ಮುತ್ತೆ ಹೇಳಿದ ತಕ್ಷಣ ಒಂದು ಎಲಿ ಬಂತು ಈ ಕಡೆ. ಈ ಮುತ್ತು ಯಾವಾಗ ನಮ್ಮನ್ನು ಕೆಳಗಿಳಿಸ್ತದೆ ಹೇಳಿ ಗೊತ್ತಿಲ್ಲ. ಸೊ ಹಾಗಾಗಿ ಏನೇ ಇರಲಿ, ತಾವೆಲ್ಲರೂ ಪ್ರೀತಿಯಿಂದ ನಮ್ಮನ್ನು ಸನ್ಮಾನ ಮಾಡಿದಿರಿ. ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಲಂಕರಿಸ ಇಬ್ಬರನ್ನು ಇಲ್ಲಿ ಅವರು ಇದ್ರೆ ದಯವಿಟ್ಟು ಮುಂದೆ ಬಂದು ಅಧ್ಯಕ್ಷರಿಂದ ಪುಷ್ಪವನ್ನು ಸ್ವೀಕರಿಸುವುದು. ಶುಕೂರ್ ಸಾಹೇಬ್, ಇನ್ನೋರ್ವರು ಫ್ಯಾಮಿ ಮೇಬಲ್ ಕುಂದರ್, ಇಬ್ರು ಬಂದಿಲ್ಲ. ಇಲ್ಲಿಗೆ ನಮ್ಮ ಈ ವೇದಿಕೆಯ ಕಾರ್ಯದರ್ಶಿಯಾದ ಜಫರುಲ್ಲಾರ್ ಅವರು. ಎಲ್ಲ ಗಣ್ಯರೇ ಹಾಗೂ ಮುಂದಿರುವ ಎಲ್ಲ ಗಣ್ಯರೇ, ಇವತ್ತು ಈ ಅಲ್ಪಸಂಖ್ಯಾತರ ವೇದಿಕೆ ಒಂದು ಸಣ್ಣ ರೀತಿಯಲ್ಲಿ ಒಂದು ಸನ್ಮಾನ ಸಮಾರಂಭ ಏರ್ಪಡಿಸಿದೆ. ಆ್ಯಕ್ಚುಲಿ ಈ ಜಿಲ್ಲಾ ಅಲ್ಪಸಂಖ್ಯಾತರ ವೇದಿಕೆ ಕಳೆದ 25 ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದೆ. ಆಗಿನಿಂದಲೂ ನಮ್ಮ ಹಿರಿಯರಾದ ಖತೀಬ್ ಅಬ್ದುಲ್ ರಶೀದ್ ಇರ್ಬೋದು, ವಾಲ್ಟರ್ ಸಿರಿಲ್ ಪಿಂಟ ಇರ್ಬೋದು, ಹಾಗೂ ಬೈಕಾಡಿ ಹುಸೇನ್ ಸಾಹೇಬರು ಇದ್ದರು. ಎಲ್ಲ ಅಲ್ಪಸಂಖ್ಯಾತರಿಗೆ, ಕ್ರೈಸ್ತರಿಗೆ ಇರ್ಬೋದು, ಮುಸಲ್ಮಾನರಿಗೆ ಇರ್ಬೋದು, ಸಿಗುವಂಥ ಸವಲತ್ತುಗಳಿಗೆ ಬಹಳಷ್ಟು ಹೋರಾಟ ಮಾಡಿ ಅದನ್ನು ಒಂದು ಹಂತದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಬರ್ತಾ ಇದ್ದರು. ಅಲ್ಪಸಂಖ್ಯಾತರ ವೇದಿಕೆ ಯಾವುದು ಪಕ್ಷಕ್ಕೆ ಸೇರಿದಲ್ಲ. ಈ ಜಿಲ್ಲಾ ಅಲ್ಪಸಂಖ್ಯಾತ ವೇದಿಕೆ ಅದೊಂಥರ ಇಂಡಿಪೆಂಡೆಂಟ್. ಅದು 25 ವರ್ಷಗಳಿಂದ, ನಾನೀಗ 2ನೇ ಸಲ ಅಧ್ಯಕ್ಷನಾಗೋದು, 3 ಸಲ ಜನರಲ್ ಸೆಕ್ರೆಟರಿ ಆಗಿದ್ದೆ, ಪ್ರಧಾನ ಕಾರ್ಯದರ್ಶಿಯಾಗಿ. ಹಾಗೆ ನಾವು ಎಲ್ಲಿ ಅಲ್ಪಸಂಖ್ಯಾತರಿಗೆ ತೊಂದರೆ ಆದರೆ ನಾವು ಹೋಗಿ ಫೈಟ್ ಮಾಡೋದು. ಯಾವುದೇ ಸುಬ್ರಹ್ಮಣ್ಯ ಚರ್ಚ್ ಇರ್ಬೋದು, ಕೊಡೂರು ಮಸೀದಿ ಇರ್ಬೋದು, ಗಂಗೊಳ್ಳಿ ಇಶ್ಯೂಸ್ ಇರ್ಬೋದು, ಇದೆಲ್ಲ ಅಲ್ಪಸಂಖ್ಯಾತರ ವೇದಿಕೆ ಮಾಡ್ತಿದ್ದ ಕಾರ್ಯಗಳು. ಅದು ಮಾತ್ರ ಏನು ಪಬ್ಲಿಸಿಟಿ ಇಲ್ಲ, ಏನು ಪೇಪರಲ್ಲಿ ನಾವೇನು ತೋರಿಸ್ತಾ ಇಲ್ಲ. ಆದ್ದರಿಂದ ಅಲ್ಪಸಂಖ್ಯಾತರಿಗೆ ಸಿಗುವಂಥ ಸವಲತ್ತುಗಳು ಕಡಿಮೆ. ಬೇರೆ ಕಾಸ್ಟ್ಗಳನ್ನು ನೋಡಿದರೆ, ಬೇರೆ ಹಿಂದುಳಿದ ವರ್ಗ ನೋಡಿದರೆ, ಅಲ್ಪಸಂಖ್ಯಾತರಂದರೆ ಕ್ರೈಸ್ತರು, ಮುಸಲ್ಮಾನರು, ಜೈನರಂತ
ಇರ್ತಾರೆ. ನಮಗೆ ಸಿಗೋದು ಜೈನರಾದರೂ ಬೇರೆ ರೀತಿಯಲ್ಲಿ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಆದರೆ ಮುಸಲ್ಮಾನರು ಮತ್ತು ಕ್ರೈಸ್ತರಿಗೆ ಸವಲತ್ತುಗಳು ಭಾಳಷ್ಟು ಕಡಿಮೆ. ಯಾಕಂದರೆ ಕಳೆದ ನಿಗಮ ಮತ್ತು ಇಲಾಖೆಯಲ್ಲಿ 80% ಮುಸ್ಲಿಮ್ಸ್ ಮತ್ತು 10% ಕ್ರೈಸ್ತರು ಮತ್ತು 10% ಜೈನ್ಸ್. ನಾನು ಗಫೂರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಆ ಜೈನ್ಸ್ ಇಲ್ಲಿ ಉಡುಪಿ ಏರಿಯಾದಲ್ಲಿ ಜಿಲ್ಲೆಯಲ್ಲಿ ಯಾರೂ ಹೆಚ್ಚಿಗೆ ಇಲ್ಲ. ಅದನ್ನು ಕ್ರೈಸ್ತರಿಗೆ ಮಾಡಿ 20% ಅಟ್ಲೀಸ್ಟ್ ಸಿಗುವ ಹಾಗೆ ಮಾಡಿದರೆ ಅಟ್ಲೀಸ್ಟ್ ಆ ಜೈನರು ಇಲ್ಲದ ಫೆಸಿಲಿಟಿ ಹಾಗೆ ವಾಪಸ್ ಹೋಗೋದ್ರಲ್ಲಿ ಏನು ಪ್ರಯೋಜನ ಇಲ್ಲ, ಗೊತ್ತಾಗಲ್ಲ. ಮತ್ತು ಲಾಸ್ಟ್ ಇಯರ್ಸ್ ಕ್ರೈಸ್ತ ನಿಗಮ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ನಾನು ಬೈಂದೂರು, ಕುಂದಾಪುರ, ಬ್ರಹ್ಮಾವರ, ಕಾರ್ಕಳ, ಕಾಪು ಈ ಎಲ್ಲ ಪ್ಲೇಸ್ಗಳಲ್ಲಿ ಕ್ರೈಸ್ತರಿಗೆ ಎನ್ಕರೇಜ್ ಮಾಡಿದ್ದೇವೆ, ಕ್ರೈಸ್ತರು ಹಾಗೂ ಮುಸಲ್ಮಾನರಿಗೆ ಇಂತೆಂಥ ಸವಲತ್ತುಗಳು ಉಂಟು ಅಂತ. ಆದರೆ ಅದೇ ವರ್ಷದಲ್ಲಿ 1 ಪೈಸಾ ಸವಲತ್ತು ಸಿಕ್ಕಲಿಲ್ಲ. 2 ವರ್ಷದಲ್ಲಿ ಕ್ರೈಸ್ತರಿಗೆ ಇಲ್ಲವೇ ಇಲ್ಲ, ಮುಸಲ್ಮಾನರಿಗೂ ಇಲ್ಲ, ಕ್ರೈಸ್ತರಿಗೂ ಇಲ್ಲ. ಆ ಫಂಡೇ ಬರಲಿಲ್ಲ. ಕಡೆಗೆ ನೋಡುವಾಗ ಅದೆಲ್ಲ ಚರ್ಚ್ ಪಾಗರ ಕಟ್ಟಲಿಕ್ಕೆ ಮತ್ತೆ ಇದಕ್ಕೆಲ್ಲ ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಹೋಗಿತ್ತು. ಲಾಸ್ಟ್ಗೆ ನಮಗೆ ಫಂಡೇ ಇಲ್ಲ. ಎಜುಕೇಷನ್ಗೆ ಹೋಗುವಾಗ ಫಂಡ್ ಇಲ್ಲ. ಅಲ್ಲಿ ರಸ್ತೆಗೆ ಹೋಗಿದೆ ಫಂಡ್, ಕಾಂಕ್ರೀಟೀಕರಣ, ಆದರೆ ನಮಗೆ ಫಂಡ್ ಸಿಗಲಿಲ್ಲ. ಯಾಕೆ ಹೇಳ್ತೇನೆ ಅಂದರೆ ಈ ಫಂಡ್ಗಳನ್ನು ಮಿಸ್ಯೂಸ್ ಆಗಬಾರ್ದು. ಮೇಯ್ನ್ ಎಲ್ಲ ಸಮುದಾಯ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಕ್ರೈಸ್ತರಾಗ್ಬೋದು, ಸಮುದಾಯಕ್ಕೆ ಏನು ಇಂಪಾರ್ಟೆಂಟ್, ಮಕ್ಕಳು ಎಜುಕೇಟ್ ಆಗಬೇಕು. ನಮ್ಮಲ್ಲಿ ಎಜುಕೇಷನ್ ಯಾವಾಗ ಸಿಗುವುದಿಲ್ಲವ ಮಕ್ಕಳು ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸಕ್ಕೆ ಸೇರ್ತಾರೆ. PhD ಮಾಡುವವರಿಗೆ ಕೊಡ್ತಾರೆ, ಪಾರ್ಟ್ ಟೈಮ್ ಇರೋರಿಗೆ ಕೊಡೋದಿಲ್ಲ, ಫುಲ್ ಟೈಮ್ ಇದ್ದರೆ ಮಾತ್ರ ಕೊಡ್ತಾರೆ. ಅದನ್ನು ಸಹ ಅದು ಪಾರ್ಟ್ ಟೈಮ್ನವರಿಗೆ ಸಹ ಕೊಡಬೇಕು. ಯಾಕಂದರೆ PhD ಮಾಡೋದು ಸುಲಭದ ಕೆಲಸ ಅಲ್ಲ. 70,000 90,000 ವರ್ಷಕ್ಕೆ ಫೀಸ್ ಕಟ್ತಾ ಇದ್ದಾರೆ. 5 ವರ್ಷ ಹೋಗ್ತದೆ ಒಂದು PhD ಮಾಡಬೇಕಾದ್ರೆ. ಅವರ ಅಮೌಂಟ್ ತುಂಬ ಆಗ್ತದೆ. ಅವರಿಗೆ ಸ್ವಲ್ಪ ಕಿಂಚಿತಾದರೂ ಪಾರ್ಟ್ ಟೈಮ್ ಮಾಡೋರಿಗೆ ಸಹ ಕೊಡಬೇಕು. ಲಾಸ್ಟ್ ಟೈಮು ಜರ್ನಲಿಸಮ್ನವರಿಗೆ ಕ್ಯಾಮರಾ ಸಿಕ್ಕಿದೆ, ಮತ್ತು ಲ್ಯಾಪ್ಟಾಪ್ ಸಿಕ್ಕಿದೆ, ಮತ್ತು ಅಮೌಂಟು ಅರ್ಧಕ್ಕರ್ಧ ಸಿಕ್ಕಿದೆ, ಮತ್ತೆ ಇಲ್ಲ. ಅಲ್ಲಿಗೆ ವಿದೇಶಿ ವಿದ್ಯಾಭ್ಯಾಸ ಒಂದು ಹುಡುಗಿಗೆ 20 ಲಕ್ಷದ ಇದು ಮಾಡಿದ್ದಾರೆ, ಸ್ಯಾಂಕ್ಷನ್ ಆಗಿದೆ. ಕಡೆಗೆ 10 ಲಕ್ಷ ಸ್ಯಾಂಕ್ಷನ್ ಆಯಿತು, 5 ಲಕ್ಷ ಸಿಕ್ಕಿದೆ, 5 ಲಕ್ಷ ಇವತ್ತಿನ ಕೆಲಸ ಇಲ್ಲ. ಹಾಗೆ ಅದು ಮಿಸ್ಯೂಸ್ ಆಗಬಾರ್ದು. ಯಾವುದೇ ಫಂಡ್ ಬರಲಿ ಸರ್ಕಾರದ್ದು, ಅದು ಒಳ್ಳೆತನಕ್ಕೆ, ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆಗಬೇಕು. ಮಕ್ಕಳನ್ನು, ನಮ್ಮ ಸಮಾಜವನ್ನು, ನಮ್ಮ ಸಮುದಾಯವನ್ನು ನಾವು ಬಲಪಡಿಸುವಂಥ ಕಾರ್ಯಕ್ರಮಗಳು ಆಗಬೇಕು. ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂದರೆ ಇನ್ನು ಮುಂದೆ ಆದರೂ ಈ ಸಮಾಜದ, ಈಗ ಒಂದು ಬೋರ್ಡಿಂಗ್ ಹೋಮ್ಗೆ ಹೋದರೆ, ನಾನು ಅನಾಥಾಶ್ರಮಕ್ಕೆ ಹೋಗಿದೆ. ಅಲ್ಲಿ ಈ ಸಲ ಕ್ರೈಸ್ತ ಮಕ್ಕಳಿದ್ದರೆ ಮಾತ್ರ ಕೊಡೋದು, ಬಾಕಿ ಹಿಂದೂ ಮಕ್ಕಳಲ್ಲಿ ಇದ್ದಾರೆ. ಅವರೆಂತ ಮಾಡಬೇಕು? ಅವರನ್ನು ಉಪವಾಸ ಇಡಬೇಕಾ ನಾವು? ಅವರಿಗೆ ಫಂಡ್ ಇಲ್ಲ. ಇದೇ ಪೂರ್ಣಿಮಾ ಬಿಚ್ಚೋರಿ ಅಂತ ಇದ್ರು, ಅವರತ್ರ ನಾನು ತುಂಬ ಫೈಟ್ ಮಾಡಿದ್ದೇನೆ. ಮೊನ್ನೆ ಈಗ ಅವರು ಟ್ರಾನ್ಸ್ಫರ್ ಆಗಿ ಹೋದರು. ಇಂಥದ್ದೆಲ್ಲ ಅವ್ಯವಹಾರಗಳು ನಡೀತಾ ಇರ್ತದೆ. ಇದು ಆಗದಾಗೆ ದಯವಿಟ್ಟು ನೀವು 3 ಮುತ್ತುಗಳು ಇದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಈ 3 ಮುತ್ತುಗಳು ಮುತ್ತನ್ನು ಕೊಡ್ಬೇಕು ನಮಗೆ, ಗೊತ್ತೈತಲ್ಲ? ಅದಕ್ಕೋಸ್ಕರ ದುಡಿಬೇಕು ನೀವು. ಯಾಕಂದರೆ ನಮ್ಮ ಸಮುದಾಯ, ನಮ್ಮ ಮುಸ್ಲಿಂ ಇರ್ಬೋದು, ಕ್ರೈಸ್ತರಿರ್ಬೋದು, ಎಲ್ಲರಿಗೂ ಸಿಗುವಂಥ ಸವಲತ್ತುಗಳು ಸಿಗಲೇಬೇಕು. ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡಬೇಕಂತ ನಾವು ಬೇಡಿಕೊಳ್ತೇನೆ ನಮ್ಮ ಹತ್ರ. ಅದರಿಂದ ನಾನು ನನ್ನ ಅಧ್ಯಕ್ಷರು ಮಾಡಿದ್ದಾರೆ, ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೇನೆ. 25 ವರ್ಷದಿಂದ ಮಾಡ್ತಾ ಇದ್ದೇನೆ. ಆಸ್ಕರ್ ಫರ್ನಾಂಡಿಸ್ ಅವರು ನನಗೆ ಯಾವಾಗ ಬೇಕಾದರೂ ಸಹಾಯ ಮಾಡಿದ್ದಾರೆ. 20-25 ಲಕ್ಷ ಇದು ಆಶಾ ನೆಲೆ ಕೊಟ್ಟಿದ್ದಾರೆ, ಗ್ರ್ಯಾಂಟ್ ಮಾಡಿ ಕೊಟ್ಟಿದ್ದಾರೆ, ಸ್ಟೇಟ್ ಗ್ರ್ಯಾಂಟ್ ಮಾಡಿ ಕೊಟ್ಟಿದ್ದಾರೆ, ಸೆಂಟ್ರಲ್ ಗ್ರ್ಯಾಂಟ್ ಮಾಡಿ ಕೊಟ್ಟಿದ್ದಾರೆ. 2 ಗ್ರ್ಯಾಂಟನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಆಸ್ಕರ್ ಫರ್ನಾಂಡಿಸ್. ಆದರೆ ಅವರು ತೀರಿಯಾದಾಗ ಒಬ್ಬರು ಹೂ ಕೊಡಲಿಕ್ಕೆ ಬರಲಿಲ್ಲ, ಹೂ ಹಾಕಲಿಕ್ಕೆ ಬರಲಿಲ್ಲ. ಎಲ್ಲರೂ ಬೆನಿಫಿಟ್ ತಗೊಂಡಿದ್ದಾರೆ. ಇದು ನಮ್ಮ ವ್ಯವಸ್ಥೆ. ಅದರಿಂದ ತಾವುಗಳ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನಮಗೆ ಅಲ್ಪಸಂಖ್ಯಾತರಿಗೆ ಏನೆಲ್ಲ ಉಪಯೋಗಗಳು, ಏನೆಲ್ಲ ಸವಲತ್ತುಗಳು ಕೊಡ್ತೀರ ಅದನ್ನು ಕೊಡಬೇಕಾಗಿ ಕೇಳಿಕೊಡ್ತೇನೆ. ವಂದನೆಗಳು. ಈ ನಿಗಮ ಸ್ಟಾರ್ಟ್ ಮಾಡುವಾಗ